ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವ ನಿನಗಾಹ ನಮಸ್ವಾಮಿನ್ ರಾಮಪ್ರಿಯತಮ ಹನೋ ನನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದೇಶ ಸುದರ್ಶನ್ನೋ ಜಯಜಯಾನ್ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಗಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾನಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಉಪನಿಷತ್ತುಗಳಿವೆ. ಒಂದು ಉಪನಿಷತ್ತು ನಾವು ನೋಡಿದ್ದೇವೆ, ನಿನ್ನೆ ಅದರ ಮುಂದೆ ಎಲ್ಲ ನೋಡಿದ್ದೇವೆ. ನಾವು ಕಠೋಪನಿಷತ್ತಿನ ಬೇರೆ ಬೇರೆ ಭಾಗಗಳನ್ನು ನೋಡಿದ್ದೇವೆ. ಇವತ್ತು ಒಂದೆರಡು ಉಪನಿಷತ್ತುಗಳನ್ನು ನಾವು ನೋಡೋಣ. ತಲವಕಾರ ಉಪನಿಷತ್ತು ಅಂತ ಸಾಮವೇದಕ್ಕೆ ಸಂಬಂಧಪಟ್ಟ ಉಪನಿಷತ್ತು ಇದು. ಸಾಮವೇದ ಅಂದರೆ ಎಲ್ರಿಗೂ ಇಷ್ಟ ನೋಡಿ, ಯಾಕಂದರೆ ಹಾಡ್ತಾರೆ. ಹಾಡೋದು ತುಂಬ ಇಷ್ಟ ಆಗತ್ತೆ. ಯಾಕಂದರೆ ತಲೆಗೆ ಸೇರುವುದಿಲ್ಲ ಹಾಡಿನಲ್ಲಿ, ಸುಮ್ಮನೆ ಕೇಳ್ತಾ ಕೂತ್ಕೊಂಡ್ರೆ ಸರಿ. ಉಪನ್ಯಾಸಗಳು ವಟ 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 ಹೇಳ್ತಾ ಇರ್ತಾರೆ, ರಗಡಾಗಿರುತ್ತೆ. ಸಂಗೀತ ಮಯವಾದ ವೇದ ಅದು ಸಾಮವೇದ, ಎಲ್ರಿಗೂ ಇಷ್ಟವಾದ ವೇದ. ಅದರದ್ದೇ ಒಂದು ಶಾಖೆ ತಲವಕಾರ ಉಪನಿಷತ್ತು ಅಂತ. ಈ ಉಪನಿಷತ್ತಿನಲ್ಲಿ ಬೇರೆ ಬೇರೆ ಚಿಂತನೆಗಳಿವೆ. ಕೊನೆಯ ಒಂದು ಚಿಂತನೆ ಅದೇನು ಅಂದರೆ ಬ್ರಹ್ಮ ದೇವೇಭ್ಯೋ ವಿಜಿಜ್ಞೆ ಅಂತ ಹೀಗೆ ಪ್ರಾರಂಭ ಆಗುತ್ತೆ. ದೇವತೆಗಳು ಗೆದ್ರು ಅಂತ ಕತೆ. ಇದು ಹೇಳಬೇಕಾಗತ್ತೆ ಯಾವಾಗಲೂ ಹಾಗೆ. ಸಾಮಾನ್ಯವಾಗಿ ಗೆಲ್ಲುವುದು ದೈತ್ಯರು. ನೀವು ನೋಡಿ, ಯಾವುದೇ ಯುದ್ಧ ಆಯಿತು ದೈತ್ಯರು ಗೆದ್ರು ಅಂತ ಹೇಳೋದು, ದೇವತೆಗಳು ಗೆದ್ರು ಅಂತ ಕೆಲವೇ ಸಮಯದಲ್ಲಿ ಹೇಳೋದು. ಹಾಗಾಗಿ ಉಪನಿಷತ್ತು ಹೇಳಿತು ದೇವತೆಗಳು ಗೆದ್ರು ಅಂತ. ದೈತ್ಯರಿಗೂ ದೇವತೆಗಳಿಗೂ ಯುದ್ಧ ನಡೀತಲೇ ಇರ್ತದೆ. ಈ ಭಾಗವತ ಕೇಳಿದವರಿಗೆ ನಮ್ಗೆ ಗೊತ್ತು. ಅಲ್ಲಿ ದೇವರು ಅವತಾರ ಮಾಡಿದ, ದೈತ್ಯರನ್ನು ಸಂಹಾರ ಮಾಡಿದ ಅಂತ ಕಥೆ ಹೇಳ್ತಾರೆ. ಮರುಕ್ಷಣದಲ್ಲಿ ಹೇಳ್ತಾರೆ, ದೈತ್ಯರು ಯುದ್ಧ ಬಂದರು, ಪುನಃ ಯುದ್ಧಕ್ಕೆ ನಿಂತರು ಅಂತ. ದೇವತೆಗಳು ಸ್ವರ್ಗಲೋಕ ಖಾಲಿ ಮಾಡಿದರು ಅಂತ. ಅಂದರೆ ದೈತ್ಯರದೇ ವೈಭವ ಕಾಣಿಸುವುದು ಎಲ್ಲ ಕಡೆ. ದೈತ್ಯರನ್ನು ಎಷ್ಟೇ ಕೊಂದುಬಿಡಿ ನೀವು, ಆದರೆ ಮರುಕ್ಷಣದಲ್ಲಿ ಎದ್ದು ಬರ್ತಾರೆ ಅಂತ. ಅಂದರೆ ದೈತ್ಯರ ಪ್ರಭಾವ ಯಾವಾಗಲೂ ಇರುವಂಥದ್ದು. ಇದು ಬ್ರಹ್ಮಾಂಡದಲ್ಲಿ. ನೀವು ಪಿಂಡಾಂಡಕ್ಕೆ ಬನ್ನಿ, ನೀವು ಒಳಗಿನ ಶತ್ರು ನಿವಾರಣೆ ಮಾಡಬೇಕು ಅಂತ ಪ್ರಯತ್ನ ಮಾಡಿ, ಕೋಪವನ್ನು ಗೆಲ್ಲಬೇಕು ಅಂತ ಪ್ರಯತ್ನ ಮಾಡಿ. ಯಾರೋ ಹೇಳಿದರು ಏಕಾದಶಿ ಉಪವಾಸ ಮಾಡಿದರೆ ಕೋಪ ಬಿಡುತ್ತೇವೆ ಅಂತ. ಆಯಿತು, ಕೋಪ ಬಿಟ್ಟ ಏಕಾದಶಿ ದಿವಸ. ಆದರೆ ದ್ವಾದಶಿ ದಿವಸ ಡಬ್ಬಲ್ ಕೋಪ. ನೀವು ನೋಡಬೇಕಿದ್ರೆ, ಯಾಕೆಂತಂದ್ರೆ ನಾವು ದೈತ್ಯರನ್ನು ಕೊಂದಿದ್ದೇವೆ ಏಕಾದಶಿ ಉಪವಾಸ ಮಾಡಿ ಅಂತಂದ್ರೆ ದೈತ್ಯರು ಹೇಳ್ತಾರೆ ದ್ವಾದಶಿ ಊಟ ಮಾಡಿದರೆ ನಮಗೆ ಗೆಲ್ಲುವು ಅಂತ. ಈ ಒಳಗೂ ಅಷ್ಟೇ ರಾಗ ದ್ವೇಷಗಳು, ಕಾಮ ಕ್ರೋಧಗಳು, ಲೋಭ ಮೋಹಗಳು, ಮದ ಮಾತ್ಸರ್ಯಗಳು. ನೀವು ಅದನ್ನು ದೂರ ಮಾಡಿದ್ರು ನಿಮ್ಮ ಫ್ರೆಂಡ್ ಅಂತ ನಾಳೆ ನಮ್ಮ ಜೊತೆಗೆ ನಮ್ಮನ್ನು ತಬ್ಬಿಕೊಂಡು ನಮ್ಮ ಜೊತೆಗೆ ಬೆಳೀತದೆ. ಇದು ಬ್ರಹ್ಮಾಂಡದಲ್ಲಿಯೂ ಹಾಗೆ, ಪಿಂಡಾಂಡದಲ್ಲಿಯೂ ಹಾಗೆ. ದೈತ್ಯರದ್ದೇ ಪ್ರಭಾವ ಜಾಸ್ತಿ, ದೇವತೆಗಳದ್ದು ಪ್ರಭಾವ ತುಂಬ ಕಡಿಮೆ. ಒಂದು ಯುದ್ಧದ ಕಥೆಯನ್ನು ತಲವಕಾರ ಉಪನಿಷತ್ತು ಹೇಳುತ್ತಾ ದೇವೇಭ್ಯ ವಿಜಿಜ್ಞೆ, ದೇವತೆಗಳು ಗೆದ್ರು ಅಂತ ಹೇಳ್ತಾರೆ. ದೈತ್ಯರಿಗೂ ದೇವತೆಗಳಿಗೂ ನಡೆದ ಹೋರಾಟದಲ್ಲಿ ದೇವತೆಗಳು ಗೆದ್ರು. ಆದರೆ ಉಪನಿಷತ್ತು ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತಂದ್ರೆ ದೇವತೆಗಳು ಗೆದ್ರು ಅಂತ ಇಲ್ಲ ಅಲ್ಲಿ ವಾಕ್ಯ. ಬ್ರಹ್ಮ ದೇವೇಭ್ಯೋ ವಿಜಿಜ್ಞೆ,
ದೇವತೆಗಳಿಗೋಸ್ಕರ ದೇವರು ಗೆದ್ದ ಅಂತ ಹೇಳ್ತಾರೆ. ಗೆದ್ದದ್ದು ಯಾರು? ದೇವತೆಗಳಲ್ಲ. ದೇವತೆಗಳ ಪಕ್ಷದಲ್ಲಿ ನಿಂತು ಯುದ್ಧ ಮಾಡಿ ಭಗವಂತ ಗೆದ್ದ, ಬ್ರಹ್ಮ ವಿಜಿಜ್ಞೆ, ದೇವರು ಗೆದ್ದ ಅಂತ ಹೇಳ್ತಾರೆ. ದೇವತೆಗಳ ಪಕ್ಷಕ್ಕೆ ಭಗವಂತ ನಿಂತ ಅಂತ, ದೇವರು ನಿಂತು ಯುದ್ಧ ಮಾಡಿದ ಅಂತ. ಆ ಹೋರಾಟದಲ್ಲಿ ದೇವತೆಗಳಿಗೆ ಜಯ ಕೊಡಿಸಿದ ಭಗವಂತ ಅಂತ. ಈಗ ನಾವು ನೆನಪಿಟ್ಟುಕೊಳ್ಬೇಕಾದ್ದು, ನಮಗೆ ಜಯ ಬರಬೇಕಾದ್ರೆ ನಮ್ಮ ಪಕ್ಷದಲ್ಲಿ ದೇವರು ಬಂದು ನಿಲ್ಲಬೇಕು. ದೇವರು ಒಟ್ಟಿಗಿದ್ರೆ ನಮಗೆ ಪರಾಜಯ ಇಲ್ಲ. ಅದು ಏನಾಗುತ್ತೆ ಗೊತ್ತಾ? ನಮಗೆ ಯಾವಾಗ ಗೆಲುವು ಬಂತು ದೇವರನ್ನು ಮರೆತು ಬಿಡ್ತೇವೆ. ಹಾಗಾಗಿ ಗೆಲುವು ನಮ್ಮಿಂದ ದೂರ ಸರಿಯುತ್ತದೆ. ಈ ಉಪನಿಷತ್ತು ಚೆನ್ನಾಗಿ ಹೇಳುತ್ತೆ, ದೇವತೆಗಳಿಗೋಸ್ಕರ ಭಗವಂತ ಗೆದ್ದ. ಉಪನಿಷತ್ತು ಹೇಳಿತು ದೇವತೆಗಳು ಗೆದ್ರ, ದೇವರು ಗೆದ್ದ. ದೇವತೆಗಳು ಗೆದ್ರ, ಗೆದ್ದು ಸೋತ್ರು ಅಂತ ಉಪನಿಷತ್ತು ಹೇಳಿತು. ಯಾಕೆಂತಂದ್ರೆ ಆ ದೇವತೆಗಳಿಗೆ ಅನಿಸ್ತಂತೆ ನಾವೇ ಗೆದ್ದದ್ದು ಅಂತ. ಒಂದು ವೇಳೆ ಸೋತ್ರು ಅಂತ ಇಟ್ಟುಕೊಳ್ಳಿ, ದೇವತೆಗಳು ಏನು ಹೇಳ್ತಿದ್ರು ಗೊತ್ತಾ? ಈ ದೇವರಿದ್ರು ನಮಗೆ ಸೋಲು ಕೊಟ್ಟ, ಎಲ್ಲ ಸೋಲು ಬರಲಿಕ್ಕೆ ಕಾರಣ ದೇವರು ಅಂತ ಹೇಳ್ತಿದ್ದ. ಗೆದ್ದದ್ದು ಭಗವಂತ. ಆದರೆ ದೇವತೆಗಳು ತಿಳ್ಕೊಂಡದ್ದು ಹೇಗೆ? ನಾವು ಗೆದ್ದೆವು ಅಂತ ದೇವತೆಗಳು ತಿಳ್ಕೊಂಡ್ರು. ದೇವತೆಗಳಲ್ಲ. ನಮ್ಮಲ್ಲಿ ನೋಡಿದ್ದೇನೆ, ಎಲ್ಲಿಯಾದರೂ ಅಷ್ಟೇ, ಎಲ್ಲಿಯಾದರೂ ಒಳ್ಳೆದಾಯಿತು ಅಂತ ಇಟ್ಟುಕೊಳ್ಳಿ, ನಾನು ಪ್ರಯತ್ನ ಪಟ್ಟು ಇಷ್ಟು ಒಳ್ಳೆದಾಯಿತು, ಕೆಟ್ಟದಾಯಿತು ಅಂತ ಇಟ್ಟುಕೊಳ್ಳಿ, ಏನ್ರಿ ರಾಯರಿಗೆ ಎಷ್ಟು ಸುತ್ತು ಬಂದೆ, ಎಷ್ಟು ಪ್ರದಕ್ಷಿಣೆ ಬಂದೆ, ಎಷ್ಟು ಪಂಚಾಮೃತ ಮಾಡಿದೆ, ಎಷ್ಟು ಗುರುವಾರ ಮಾಡಿದೆ, ಎಷ್ಟು ಒಪ್ಪತ್ತು ಮಾಡಿದೆ, ರಾಯರೇನು ಮಾಡಿದರು ಅಂತ. ಗೆದ್ದಾಗೆಲ್ಲ ರಾಯರು ವೃಂದಾವನದ ಒಳಗೆ, ಸೋತಾಗ ವೃಂದಾವನದ ಹೊರಗೆ. ಯಾವಾಗಲೂ ಹಾಗೆ ದೈತ್ಯರು ಆಲೋಚನೆ ಮಾಡುವ ಕ್ರಮನೇ ಹೀಗೆ. ಅಂದರೆ ದೇವತೆಗಳು ಗೆದ್ದಾಗ ಅವರ ಅನುಸಂಧಾನ ಏನಾಯಿತು ಅಂತಂದ್ರೆ ನಾವು ಗೆದ್ದೆವು ಅಂತ ತೀರ್ಮಾನ ಮಾಡಿದರು. ದೇವರು ಹೇಳಿದ ಈ ದೇವತೆಗಳನ್ನು ಏನು ಮಾಡಬೇಕು ಅಂತ. ಯಾಕಂದ್ರೆ ಜ್ಞಾನಿಗಳು ದೇವತೆಗಳು. ಯುದ್ಧ ಆಯಿತು, ಯುದ್ಧದಲ್ಲಿ ಗೆದ್ದದ್ದು ನಾನು ನಿಂತು ಯುದ್ಧ ಮಾಡಿಸಿತ್ತು. ನೀವು 18 ದಿವಸದ ಮಹಾಭಾರತ ಯುದ್ಧ ನೀವು ನೋಡಿದ್ರೆ ಅದರಲ್ಲಿ ಗೆದ್ದದ್ದು ಯಾರು, ಸೋತದ್ದು ಯಾರು ಅಂತ ನೀವು ಆಲೋಚನೆ ಮಾಡಿದರೆ, ಒಂದು ವೇಳೆ ಕೃಷ್ಣನನ್ನು ಅಲ್ಲಿಂದ ಅದನ್ನು ಪ್ರತ್ಯೇಕ ಮಾಡಿ ದೇವರನ್ನು ಹೊರಗಿಟ್ಬಿಡಿ, ಯುದ್ಧದ ಕಥೆಯನ್ನು ಹೇಳ್ತಾ ಹೋಗಿ. ಯಾರಾದರೂ ಬದುಕಲಿಕ್ಕೆ ಸಾಧ್ಯನಾ? ಎಂತೆಂಥ ಸಂದರ್ಭ ಬಂದಿತ್ತು, ಎಲ್ಲರೂ ಸೋಲ್ಬೇಕಿತ್ತು. ಶಲ್ಯ ಬಂದು ಧರ್ಮರಾಜನನ್ನು ಹೊಡಿತಾನೆ, ಶಲ್ಯನ ಪರ್ವದಲ್ಲಿ ಧರ್ಮರಾಜ ಸಾಯಬೇಕಿತ್ತು. ನಾರಾಯಣಾಸ್ತ್ರವನ್ನು ಅಶ್ವತ್ಥಾಮಾಚಾರ್ಯರು ಭೀಮಸೇನದೇವರ ಮೇಲೆ ಪ್ರಯೋಗ ಮಾಡ್ತಾರೆ. ಕೃಷ್ಣ ಬಂದು ತನ್ನ ಬುದ್ಧಿವಂತಿಕೆಯಿಂದ ಅದನ್ನು ರಕ್ಷಣೆ ಮಾಡ್ತಾನೆ. ಯಾಕಂದ್ರೆ ನಾರಾಯಣಾಸ್ತ್ರಕ್ಕೆ ಎಂದೂ ಪರಾಜಯ ಇಲ್ಲ. ಭೀಮಸೇನದೇವರದ ಕ್ರಮ ಏನು ಅಂತಂದ್ರೆ, ಶತ್ರು ಅಸ್ತ್ರ ಪ್ರಯೋಗ ಮಾಡಿದರೆ ಅದಕ್ಕೆ ನಾನು ಶರಣಾಗತನಾಗುವುದಿಲ್ಲ ಅಂತ. ನಾರಾಯಣಾಸ್ತ್ರಕ್ಕೆ ಶರಣಾಗತನಾಗದೆ ಹೋದರೆ ಅಸ್ತ್ರ ತನ್ನ ಕಾರ್ಯವನ್ನು ಬಿಡುವುದಿಲ್ಲ. ಏನು ಮಾಡಬೇಕು? ನಮ್ಮ ದೇವರು ಬಂದು ಬಲಾತ್ಕಾರವಾಗಿ ಭೀಮಸೇನ ದೇವರ ತಲೆಯನ್ನು ಬಗ್ಗಿಸ್ತಾನೆ. ಆಗ ನಾರಾಯಣಾಸ್ತ್ರ ಎದ್ದು ಹೋಯಿತು, ಭೀಮಸೇನ ದೇವರು ಸುರಕ್ಷಿತ ಪಾರಾಗ್ತಾರೆ. ಅರ್ಜುನ ಎಂತೆಂಥ ಸಂದರ್ಭದಲ್ಲಿ ಸಾಯಬೇಕಾಗಿತ್ತು, ಅವನು ವೀರ ಪ್ರತಿಜ್ಞೆಗಳೇ ಜಾಸ್ತಿ. ಏನಂದ್ರೆ ಇವತ್ತು ಸಾಯಂಕಾಲದ ಒಳಗೆ ಜಯದ್ರಥನನ್ನು ಕೊಲ್ಲದಿದ್ರೆ ಅಗ್ನಿಗೆ ಹಾರ್ತೇನೆ ಅಂತ ಹಾರಬೇಕಿತ್ತು. ಜಯದ್ರಥನನ್ನು ಬರಲಿಕ್ಕೆ ಬಿಡುವುದಿಲ್ಲ. ಕೊನೆಗೆ ಕೃಷ್ಣ ತನ್ನ ಚಕ್ರವನ್ನು ಹಿಡಿತಾನೆ, ಸೂರ್ಯಾಸ್ತಾದಾಗೆ ತೋರಿಸ್ತಾನೆ, ಜಯದ್ರಥ ಬರ್ತಾನೆ, ಅರ್ಜುನ ಬಲ ಪ್ರಯೋಗ ಮಾಡು ಅಂತ ಹೇಳ್ತಾನೆ, ಜಯದ್ರಥನನ್ನು ಕೊಲ್ಲಿಸ್ತಾನೆ. ಜಯದ್ರಥನ ಕೊಲ್ಲದಿದ್ದರಿಂದ ಅರ್ಜುನ ಬೆಂಕಿಗೆ ಹಾರಿ ಸಾಯಬೇಕಿತ್ತು. ದೇವರು ಒಂದು ಕಡೆ ಅಲ್ಲ, ಎಷ್ಟು ಕಡೆ ರಕ್ಷಣೆ ಮಾಡ್ತಾನೆ. ಒಂದು ವೇಳೆ ಕೃಷ್ಣನನ್ನು ಹೊರಗಿಟ್ರೆ ಪಾಂಡವರಿಗೆ ಜಯ ಸಿಗ್ತಿರ್ಲಿಲ್ಲ. ನೀವು ರಾಮಾಯಣ ಯುದ್ಧ ನೀವು ನೋಡಿ, ರಾಮದೇವರನ್ನು ಪ್ರತ್ಯೇಕವಾಗಿ ಇಡಿ, ಉಳಿದವರಿಗೆ ಬದ್ದು ಎಷ್ಟು ಕಪಿಗಳಿದ್ರು, ಬೇಕಾದಷ್ಟು ಯುದ್ಧ ಮಾಡಿದವರಿದ್ರು. ರಾಮನನ್ನು ಅಲ್ಲಿಂದ ಡಿಲೀಟ್ ಹೊರಗೆ ಮಾಡಿಟ್ರೆ ಜಯವೇ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಉದಾಹರಣೆ. ಎರಡು ಇತಿಹಾಸಗಳಿಂದ ನಾವು ತೀರ್ಮಾನ ಮಾಡಬೇಕಾದ್ದು, ದೇವರನ್ನು ನಮ್ಮಿಂದ ಹೊರಗಿಟ್ರೆ ನಮಗೆ ಜಯ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ನೆನಪಿಟ್ಟುಕೊಳ್ಬೇಕಾದ ಮಾತಿದು. ಮಕ್ಕಳು ಪರೀಕ್ಷೆಗೆ ಹೋಗ್ತಾರೆ, ಹೋಗುವಾಗ ನಾನು ಓದಿದ್ದೇನೆ ಪಾಸಾಗ್ತೇನೆ ಅಂತ ಅಹಂಭಾವದಿಂದ ಹೋದರೆ ಪಾಸಾಗಲಿಕ್ಕೆ ಸಾಧ್ಯ ಇಲ್ಲ, ಮಾರ್ಕ್ ಡಿಲೀಟ್ ಆಗುತ್ತೆ. ಮನೆಗೆ ಬಂದ ಪದ್ಯ ಆಗ್ತಾರೆ, ಅಮ್ಮ ಆ ಉತ್ತರ ಗೊತ್ತಿತ್ತು, ನನಗೆ ಬರೀಲಿಕ್ಕೆ ಬರಲಿಲ್ಲ, ಈ ಕ್ವಶನ್ ನನಗೆ ಗೊತ್ತಿತ್ತು, ಟೈಮ್ ಸಾಕಾಗಲಿಲ್ಲ ಅಂತ. ಅದು ಹೇಳಿದ್ರೆ ಮಾರ್ಕ್ ಕೊಡ್ತಾನೆ. ಅಲ್ಲಿ ಮಾರ್ಕ್ ಕೊಡಬೇಕಾಗಿದ್ರೆ ಮತ್ತಸ್ಮತಿ ಜ್ಞಾನಂ ಅಪೋಹನಂಚ, ದೇವರನ್ನು ಹೊರಗಿಡಬೇಡಿ. ಇಂಟ್ರಿಗೆ ಹೋಗುವಾಗ ದೇವರನ್ನು ಮರೆಯಬೇಡಿ. ಇಂಟರ್ವ್ಯೂನಲ್ಲಿ ಪಾಸಾದ ಮೇಲೆ, ಉದ್ಯೋಗಕ್ಕೆ ಸೇರಿದ ಮೇಲೆ ದೇವರನ್ನು ಮರೆಯಬೇಡಿ.
ಯಾಕೆಂದ್ರೆ ನಿಮ್ಮ ಬಾಸ್ ಏನ್ ಮಾಡ್ತಾನೋ ಗೊತ್ತಿಲ್ಲ, ಕಂಪ್ಲೇಂಟ್ ಬರೀತಾನೋ ಗೊತ್ತಿಲ್ಲ. ದಿನನಿತ್ಯದ ಸಂಗ್ರಹಣ ಬೆಳಗಾದ್ರೆ. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಯಶಸ್ಸು ಪಡಿಬೇಕಾದ್ರೆ ದೇವರನ್ನು ಹೊರಗಿಡಬೇಡಿ. ಹೊರಗಿಟ್ರೆ ಏನಾಗುತ್ತೆ? ಅದು ಕತೆ ತಲವಕಾರ್ಯೋಪನಿಷತ್ತು ಹೇಳುತ್ತೆ. ದೇವತೆಗಳು ನಾವು ಗೆದ್ದದ್ದು ಅಂತ ಚಿಂತನೆ ಮಾಡಿದ್ರು. ದೇವರಿಗೆ ಗೊತ್ತಾಯಿತು ಈ ದೇವತೆಗಳಿಗಿರ್ತಕ್ಕಂತಹ ಒಂದು ದೌರ್ಬಲ್ಯ ತೋರಿಸಬೇಕು ಅಂತ ಭಗವಂತ ದೊಡ್ಡ ಯಕ್ಷ ರೂಪವನ್ನು ಸ್ವೀಕಾರ ಮಾಡಿದ. ಯಕ್ಷ ದೊಡ್ಡ ಯಕ್ಷ. ಈ ದೇವತೆಗಳು ನಾನು ಅಂತ ಹೇಳುವವರ ದೃಷ್ಟಿ ಆಚೆ ಕಡೆ ಹೋಯಿತು. ಆ ಯಕ್ಷ ಏನು ಅಂತ ಕಿವೇತ ಯಕ್ಷ ಮಿತಿ, ಏನು ಯಕ್ಷ ಇದು ಅಂತ ಯಕ್ಷ ಪ್ರಶ್ನೆ ಆಯ್ತು ಅವರಿಗೆ. ಆವಾಗ ನೋಡಬೇಕು ಅಂತಾಯ್ತು. ಯಾರು ನೋಡೋದು ಅಂತ ಆವಾಗ ಅಗ್ನಿ ಹೇಳಿದ, ನಾನು ಹೋಗಿ ನೋಡಿಕೊಂಡು ಬರ್ತೇನೆ ಅಂತ. ಸಮರ್ಥ ನೋಡಿ ಅಗ್ನಿ. ಕತ್ತಲೆಯಲ್ಲಿ ನಮಗೆ ಏನೂ ನೋಡ್ಲಿಕ್ಕಾಗುವುದಿಲ್ಲ. ಬೆಳಕಿತ್ತು ಅಂತಂದ್ರೆ ಯಾವುದನ್ನೂ ನೋಡ್ಬೋದು. ಹಾಗಾದ್ರೆ ನಮಗೆ ತೋರಿಸುವ ಯಾರು? ಅಗ್ನಿ, ಬೆಳಕಿನ ಮಾಧ್ಯಮದಲ್ಲಿ. ಹಾಗಾಗಿ ರಾತ್ರಿ ಇರಲಿ ಹಗಲಿರಲಿ ಬೆಳಕಿದ್ರೆ ನಾವು ಯಾರು ಏನು ಎಲ್ಲ ಪತ್ತೆ ಹಚ್ಚಿಕೊಂಡು ಬರ್ಬೋದು. ಈ ಅಗ್ನಿ ಎಲ್ಲ ದೇವತೆಗಳ ಪ್ರತಿನಿಧಿಯಾಗಿ ಅಲ್ಲಿಗೆ ಧಾವಂತ ಮಾಡ್ತಾನೆ, ಓಡ್ತಾನೆ, ಹೋಗಿ ನೋಡ್ತಾನೆ ಯಕ್ಷ ಅಂತ. ಹೋದ್ದು ಯಾಕೆ ಅಂತಂದ್ರೆ ಯಕ್ಷ ಯಾರು, ಅವನ ಅಡ್ರೆಸ್ ಏನು, ಅವನ ಫೋನ್ ನಂಬರ್ ಏನು, ಇಮೇಲ್ ಏನು ಎಲ್ಲ ಕೇಳಲಿಕ್ಕೆ ಅಂತ ಹೊತ್ತು. ಯಕ್ಷ ದೊಡ್ಡ ಜ್ಞಾನಿ. ಯಕ್ಷ ಕೇಳ್ತಾನೆ ನೀನು ಯಾರು ಅಂತ ಕೇಳ್ತಾನೆ. ಇದನ್ನು ನೋಡಿ ನನ್ನ ದೌರ್ಬಲ್ಯ. ಹೊತ್ತು ಯಕ್ಷರ ಹತ್ರ ನೀನು ಯಾರು ಅಂತ ಕೇಳಲಿಕ್ಕೆ ಹೊತ್ತು. ಯಕ್ಷ ಅದಕ್ಕಿಂತ ಮುಂಚೆನೆ ನೀನು ಯಾರು ಅಂತ ಕೇಳಿದ. ಇದು ಸಹಜ ಮಾಡಿ. ನಾವು ಎಲ್ಲಾದರೂ ಹುಟ್ಟಿಸಿರ್ತೇವೆ ಅಂತ ಇಟ್ಟುಕೊಳ್ಳಿ. ನಾನು ನಿಮ್ಮ ಹತ್ರ ಕೇಳಲಿಕ್ಕೆ ಬಂದದ್ದು ನೀವು ಯಾರು ಅಂತ. ನೀವು ಬುದ್ಧಿವಂತರು, ನಿಮ್ಮ ಅಡ್ರೆಸ್ ಕಾದುಕೊಳ್ಳಿಕ್ಕೆ ನೀವು ತಯಾರಿಲ್ಲ. ನೀವು ಏನು ಮಾಡ್ತೀರಿ? ನೀವು ಯಾರು, ಎಲ್ಲಿಂದ ಬಂದವರು ಅಂತ ನನ್ನನ್ನು ಹೊಗಳಲಿಕ್ಕೆ ಶುರು ಮಾಡ್ತೀನಿ. ನಮ್ಗೆ ಖುಷಿಯಾಗಿ ಬಿಡುತ್ತೆ. ನಾನೇ ಅದು ಇದ್ದದ್ದು ಉಳಿದಿದ್ದೆಲ್ಲ ಸೇರಿಸಿ ನನ್ನ ವೈಭವೀಕರಣ ಮಾಡಲಿಕ್ಕೆ ಶುರು ಮಾಡ್ತೇನೆ. ಈ ದೌರ್ಬಲ್ಯ, ಮನುಷ್ಯರ ದೌರ್ಬಲ್ಯ ಎಲ್ಲರಲ್ಲಿದ್ದದ್ದು. ನೀವು ನೋಡಬೇಕಿದ್ರೆ ಪಕ್ಕದಲ್ಲಿ ಕೂತವ್ರನ್ನು ಮಾತಾಡಿ ಶುರು ಮಾಡಿ, ರೀ ನೀವು ಏನ್ರಿ ನೀವು ಭಾರಿ ಮಾಡಿದಿರಂತ. ಹೌದ್ರಿ ನಾನು ಅದು ಮಾಡಿದೆ ಇದು ಮಾಡಿದೆ ಶುರು ಮಾಡ್ತಾನೆ. ಮತ್ತೆ ಟೈಮ್ ಆಯ್ತು ನೀವು ಎದ್ದು ಹೋಗ್ಬೇಕು. ಈ ಅಗ್ನಿಯ ಕ್ರಮ ಹಾಗಾಯಿತು ಅಂತ ಹೇಳುತ್ತೆ. ಯಕ್ಷ ಯಾರು ಅಂತ ಕೇಳಲಿಕ್ಕೆ ಹೋದ ಅಗ್ನಿ, ಯಕ್ಷನೇ ಅಗ್ನಿಗೆ ಪ್ರಶ್ನೆ ಮಾಡ್ತಾನೆ, ನೀನು ಯಾರು ಅಂತ ಕೇಳ್ತಾನೆ. ಇಷ್ಟು ಕೇಳಿದ್ದೆ ತಡ ಅಗ್ನಿ ಖುಷಿಯಾಯಿತು, ಉರಿಲಿಕ್ಕೆ ಶುರು ಮಾಡಿದ. ಅಗ್ನಿಗೆ ತುಪ್ಪ ಹಾಕಿದ್ರೆ ಸುಮ್ಮನೆ ಇರ್ತದ? ಕಟ್ಟಿಗೆ ಇದ್ದಷ್ಟು ಕಾಲ ಉರಿತಲೇ ಹೋಯಿತು. ಅಗ್ನಿ ಹೇಳಿಕ್ಕೆ ಶುರು ಮಾಡಿದ, ನಾನು ಯಾರು ಗೊತ್ತಾ ಅಂತ. ಯಕ್ಷ ಕೇಳಿದ, ಗೊತ್ತಿಲ್ಲ, ಅದಕ್ಕೆ ಹೇಳು ಅಂತ ಹೇಳಿದ್ದು ಅಂತ. ಅಗ್ನಿ ಶುರು ಮಾಡಿದ, ನಾನು. ಯಕ್ಷ ಹೇಳಿದ, ನಾನೆಲ್ಲ ಬೇಡ, ನೀನು ಹೇಳು, ನನ್ನ ಕಥೆ ಮುಂದುವರಿಸು ಅಂತ. ಅವನು ಹೇಳಿದ, ಸರ್ವಂ ಅಹಂ ಅಗ್ನಿ ಅಸ್ಮಿ, ನಾನು ಅಗ್ನಿ ಅಂದ್ರೆ ನಾನೇ. ಯಕ್ಷ ಕೇಳಿದ, ಎಲ್ಲೋ ಒಂದು ಕೇಳಿದ ಹಾಗುಂಟು, ನೀನೇ ಅಗ್ನಿ ಅಂತ. ಅಲ್ಲ, ಅಗ್ನಿಯ ಬಗ್ಗೆ ಯಾರಾದರೂ ಹೇಳಬೇಕಾ ಇದು ಅಗ್ನಿ ಅಂತ? ನೋಡಿದ್ರೆ ಗೊತ್ತಾಗಿ ಬಿಡುತ್ತೆ, ಅಗ್ನಿ ಉರಿತಾ ಇರ್ತದೆ, ಅದರ ಬಿಸಿ. ಯಕ್ಷನಿಗೆ ಅಗ್ನಿ ಹೇಳ್ತಾನೆ, ನಮ್ಮ ಶಕ್ತಿ ಏನು ಅಂತಂದ್ರೆ ಸರ್ವಲ್ಲ ದಹೇಯಂ, ಇಡೀ ಪ್ರಪಂಚದಲ್ಲಿ ಏನೇನಿದೆ ಅದನ್ನೆಲ್ಲ ನಾನು ಸುಡಬಲ್ಲೆ ಅಂತ. ಯಕ್ಷ ಹೇಳಿದ, ಏನಪ್ಪ ನಿಮ್ಮ ಸಾಮರ್ಥ್ಯ, ಇಡೀ ಜಗತ್ತನ್ನು ಸುಡ್ತೀಯ? ಅಬ್ಬಬ್ಬಬ್ಬ, ನಾನು ನೋಡ್ಲೇ ಇಲ್ಲ, ಇಂಥ ಹೆಸರೇ ಇರಲಿಲ್ಲ, ಏನ್ ತಾಕತ್ತು. ಅಗ್ನಿಗೆ ಏನು ಖುಷಿ ಆಯ್ತು ಗೊತ್ತಾ? ಪಂಪ್ ಹಾಕಿದರೆ ಯಾರಿಗೆ ಖುಷಿ ಆಗುದಿಲ್ರಿ? ಎಂಥವನು ಖುಷಿ ಬರ್ತಾನೆ, ಹಾರಾಡ್ತಾನೆ. ಅಗ್ನಿಯಿಂದ ಅಷ್ಟು ಎತ್ತರಕ್ಕೆ ಹಾರಿತು. ನಮ್ಮ ದೇವರನ್ನು ಕೇಳಬೇಕಾ? ಯಕ್ಷ ಅಗ್ನಿಯನ್ನು ಹೊಗಳಿದ. ಯಕ್ಷ ಅಗ್ನಿ ಹೇಳಿದ, ಎಲ್ಲವನ್ನೂ ಸುಡ್ತೇನೆ ಅಂತ. ಅಷ್ಟು ಸುಮ್ಮನಿರ್ಬೋದಿತ್ತಲ್ಲ. ಆ ಅಗ್ನಿ ಹೇಳ್ತಾನೆ, ನಾನು ತೋರಿಸ್ತೇನೆ ನನ್ನ ಶಕ್ತಿ ಅಂತ. ಯಕ್ಷ ಹೇಳಿದ, ಚೂರು ತೋರಿಸು ಅಂತ. ಏನು ತೋರಿಸ್ಲಿ ಅಂತ ಯಕ್ಷ ಹೇಳಿದ. ಅಲ್ಲಿಯೇ ಇತ್ತು, ಪರೀಕ್ಷೆಗೆ ಲ್ಯಾಬಾರ್ಟರಿಗೆ ಕರ್ಕೊಂಡು ಹೋಗಲಿಲ್ಲ, ಅಲ್ಲಿಯೇ ಇತ್ತು. ಇನ್ನೇನು ಯಾವುದೋ ಪುಸ್ತಕ ನೋಡಲಿಲ್ಲ ಕ್ವಶನ್ ಪೇಪರ್ ಸೆಟ್ ಮಾಡಲಿಕ್ಕೆ. ಯಾಕಂದ್ರೆ ಕ್ವಶನ್ ಪೇಪರ್ ಸೆಟ್ ಮಾಡಿದ್ರೆ ಲೀಕ್ ಆಗುತ್ತೆ ಅಂತ ಗೊತ್ತು. ದೇವರು ಅಲ್ಲಿಯೇ ಇರ್ತಕ್ಕಂಥ ಒಂದು ಹುಲ್ಲುಗಡ್ಡೆ ಇತ್ತು, ಅಲ್ಲಿಂದ ಹುಲ್ಲುಗಡ್ಡೆಯನ್ನು ತೆಗೆದ. ನೀನು ಸುಡ್ಬೋದ ಅಲ್ವಾ? ಇಡೀ ಜಗತ್ತನ್ನು ಸುಡ್ತೀಯಲ್ಲ, ಈ ಹುಲ್ಲುಗಡ್ಡೆಯನ್ನು ಸುಡ್ತೀಯ ಅಂತ. ಅಗ್ನಿ ಹೇಳಿದ, ನನ್ನ ಲೆವೆಲ್ಗೆ ಕ್ವಶನ್ ಪೇಪರ್ ಚಿಕ್ಕದಾಯಿತು ಅಂತ. ಯಾಕಂದ್ರೆ ಇಡೀ ಜಗತ್ತನ್ನು ಸುಡಬಲ್ಲವ ನಾನು. ನನ್ನ ಹತ್ರ ಹೋಗಿ ನೀನು ಈ ಹುಲ್ಲುಗಡ್ಡೆಯನ್ನು ಸುಡ್ತೀಯಾ ಅಂತ ಕೇಳಿದ್ರೆ ಎಷ್ಟು ಆಶ್ಚರ್ಯ ಆಗುತ್ತೆ ಅಂತ. ಯಾಕಂದ್ರೆ ಕಾಲೇಜಲ್ಲಿ ಓದ್ತಾ ಇರ್ತಾನೆ, ಅವನ ಹತ್ರ ಹೋಗಿ ಅವನು ಬಸವ ಇವನು ಕಮಲ ಇದನ್ನು ಕೇಳಿದ್ರೆ ಅವನು ಹೇಳ್ತಾನೆ, ನನ್ನ ಲೆವೆಲಿಗೆ ಕಡಿಮೆ ಆಗಿಬಿಡುತ್ತೆ ಇದು ಅಂತ. ಆದ್ರೆ ಗಟ್ಟಿ ಕೇಳಿದ್ರೆ ಇವನು ಕಮಲನ ಇವನು ಬಸವನ ಅಂತ ಹೇಳಿ ಗೊತ್ತಾಗಲ್ಲ. ಯಾಕಂದ್ರೆ ನಾವು ವ್ಯಾಕರಣ ಮೀರಿ ನಿಂತಿರ್ತೇವೆ, ನಾವು ಕನ್ನಡವೇ ಮರ್ತಿರ್ತೇವೆ ನಾವು. ಈ ಅಗ್ನಿ ಹೇಳುತ್ತೆ, ಹುಲ್ಲುಗಡ್ಡೆಯನ್ನು ಸುಡುತ್ತೇನೆ ಅಂತ.
ನನಗೆ ಕಡಿಮೆ ಆಯಿತು, ಆದರೂ ನೀನು ಹೇಳಿದ್ದಕ್ಕೆ ಒತ್ತಾಯದ ಮೇರೆಗೆ ನಾನು ಈ ಕೆಲಸ ಮಾಡ್ತೇನೆ ಅಂತ. ಯಕ್ಷ ಹೇಳಿದ, ನನ್ನ ಹತ್ರ ಇರುವುದೇ ಇಷ್ಟು, ಇದನ್ನು ಸುಟ್ಟು ಬಿಡು ಅಂತ ಹೇಳಿದ. ಅಗ್ನಿ ಸುಡಲಿಕ್ಕೆ ಪ್ರಾರಂಭ ಮಾಡಿತು. ಅದಕ್ಕೆ ಉಪೇಕ್ಷೆ, ಇದೇನು ಎಕ್ಕಷ್ಟಿದು ಹುಲ್ಲು, ಇದನ್ನೇನು ಸುಡುವುದು ಅಂತ. ಅದಕ್ಕೆ ಬೆಂಕಿ ಹುಲ್ಲನ್ನು ಸುಡಬೇಕು ಅಂತ ಉಪಕ್ರಮ ಮಾಡಿತು. ಸುಡಲಿಕ್ಕಾಗಲಿಲ್ಲ. ಸರ್ವ ಜವೇನ ಪ್ರಾಯತಃ ಎಲ್ಲ ಶಕ್ತಿ ಹಾಕಿತು. ಎಷ್ಟು ಶಕ್ತಿ ಹಾಕಿದ್ರು ಸುಡಲಿಕ್ಕಾಗಲಿಲ್ಲ. ಅಗ್ನಿ ಹೇಳಿತು, ನಾನು ಇಡೀ ಜಗತ್ತನ್ನು ಸುಡಬೇಕಾದವ, ಒಂದು ಹುಲ್ಲು ಕಡ್ಡಿಯನ್ನು ಸುಡಲಿಕ್ಕಾಗಲಿಲ್ಲ, ನಾನೇನು ಮಾಡಲಿ ಅಂತ ಆಚೆ ಈಚೆ ನೋಡಲಿಲ್ಲ, ತಲೆ ತಗ್ಗಿಸಿಕೊಂಡು ಓಡಿ ಹೋಯಿತು. ಯಕ್ಷನ ಪರೀಕ್ಷೆಯಲ್ಲಿ ಅಗ್ನಿ ಅನುತ್ತೀರ್ಣನಾದ. ಇದು ಉಪನಿಷತ್ತು ಹೇಳಿದ ಕಥೆ ನಮಗೆ. ನಾನು ಇಡೀ ಜಗತ್ತನ್ನು ಸುಡಬಲ್ಲೆ ಅಂತ ಹೇಳಿದ ಅಗ್ನಿಗೆ ಒಂದು ಹುಲ್ಲು ಕಡ್ಡಿಯನ್ನೂ ಸುಡಲಿಕ್ಕಾಗಲಿಲ್ಲ. ತೇನ ವಿನ ತೃಣಮಪಿ ದಗ್ಧಿಲ್ಲ ಶಕ್ನೋತಿ ಅಂತ. ದೇವರ ಅನುಗ್ರಹ ಇಲ್ಲದಿದ್ದರೆ ಒಂದು ಹುಲ್ಲುಗಡ್ಡಿಯನ್ನೂ ಸುಡಲಿಕ್ಕಾಗಲಿಲ್ಲ ಅಂತ. ಅಗ್ನಿ ಅಂದರೆ ನಮ್ಗೆ ಗೊತ್ತು, ಒಂದು ಬೆಂಕಿ ಹಿಡಿಯಿತು ಅಂತಂದರೆ ಇಡೀ ಮನೆಯೇ ಸುಟ್ಟು ಬೂದಿ ಆಗ್ತದೆ. ನಾವು ನೋಡ್ತೇವೆ, ನಾವು ಎಷ್ಟು ಗ್ಯಾಸ್ ಸಿಲಿಂಡರ್ ಬಸ್ಟ್ ಆಯಿತು, ಇಡೀ ಫ್ಯಾಕ್ಟ್ರಿ ಸುಟ್ಟು ಹೋಯಿತು, ಪಕ್ಕದ ಬಿಲ್ಡಿಂಗ್ ಸುಟ್ಟಿತು, ಎಲ್ಲ ಸುಟ್ಟು ಹೋದ್ರು ಇಷ್ಟು ಜನ ಅಂತ ನಾವು ಓದ್ತೇವೆ. ಆದರೆ ಈ ಅಗ್ನಿಗೆ ಏನು ಮಾಡಲಿಕ್ಕಾಗಲಿಲ್ಲ. ಕಣ್ಣು ಮುಚ್ಚಿಕೊಂಡು ತೆಪ್ಪಗೆ ತಲೆದಗ್ಗಿಸಿಕೊಂಡು ವಾಪಸ್ ಹೋಗಿ ಎಲ್ಲ ತಲೆಬರೆಸಿಕೊಂಡು ಕೂತ್ಕೊಂಡಿತ್ತು. ಅಲ್ಲಿ ಬಂದವರೆಲ್ಲ ಅಗ್ನಿ ಇಲ್ವಾ, ನೀನು ಹೋದ್ಯಾ ಅಂತ ಮಾತಾಡಿ ತಲೆ ಎತ್ತಲೇ ಇಲ್ಲ. ಪರೀಕ್ಷೆಯಲ್ಲಿ ಪಾಸ್ ಆದರೆ ಫೇಲ್ ಆದರೆ ನಮ್ಮ ಹುಡುಗರನ್ನು ನೋಡಬೇಕು. ಈ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ನೋಡಿ, ಅದು ಹೋಗಿ ನೋಡಿ ಬರ್ತೇವೆ. ಬಂದಾಗ ಪಾಸೋ ಫೈಲೋ ನೀವು ಕೇಳೋದು ಬೇಡ, ಅವ್ರನ್ನ ನೋಡಿದ್ರಲ್ಲೇ ಗೊತ್ತಾಗುತ್ತೆ. ಅದು ಹಾರಿಕೊಂಡು ಇದ್ದವರಿಗೆ ಹೊಡ್ಕೊಂಡು ಬಂತು, ಇದು ಪಾಸ್, ಏನೋ ಜಸ್ಟ್ ಪಾಸ್ ಅಂತ. ಇಲ್ಲ, ಮಾತಾಡೋದಿಲ್ಲ, ಕೂತ್ಕೊಂಡಿತ್ತು, ಬೆಂಕಿ ಅಂತ ತೀರ್ಮಾನ ಮಾಡ್ಬೋದು. ಈ ಅಗ್ನಿ ಏನಾಗಿತ್ತು ಕಥೆ ಅಂತಂದ್ರೆ, ಈ ಅಗ್ನಿ ಯಕ್ಷರ ಪ್ರವೇಶ ಪರೀಕ್ಷೆಯಲ್ಲಿ ಪಾಸಾಗಿದ್ರೆ ಹಾರಾಡ್ತಿತ್ತು, ಎಲ್ಲ ಕಡೆ ಅಗ್ನಿ ಬೇಕಾದ್ರೆ ಬಾರಾಗ್ತಿತ್ತು. ಈ ಅಗ್ನಿ ತೆಪ್ಪಗೆ ಹೋಗಿ ಎಲ್ಲೋ ಒಂದು ಮೂಲ ಸೇರಿತ್ತು ನೋಡಿ, ಎಲ್ರಿಗೂ ಗೊತ್ತಾಯ್ತು ಇದು ಪರೀಕ್ಷೆಯಲ್ಲಿ ಫೈಲು. ಏನು ಅಂತಂದ್ರೆ ಹೋಗ್ತು, ಏನು ಅಂದ್ರೆ ಎಗ್ರೆಸ್ ಕಾರ್ಡ್ ಇಟ್ಕೊಂಡು ಬರಲಿಕ್ಕೆ. ಈ ಪರೀಕ್ಷೆಯಲ್ಲೇ ಫೇಲ್ ಆಯಿತು ಅಂತಂದ್ರೆ ಯಾರು ಆ ದೇವರನ್ನು ಗೆಲ್ಲಲಿಕ್ಕೆ ಸಾಧ್ಯ ಅಂತ ಈ ಉಪನಿಷತ್ತು ಹೇಳಿತು. ಅಗ್ನಿ ಫೇಲ್ ಪರೀಕ್ಷೆಯಲ್ಲಿ. ದೇವರಲ್ಲಿ ಎರಡೇ ಅಂಶ, ಒಂದೋ ಪಾಸ್ ಒಂದೋ ಫೇಲ್. ಜಸ್ಟ್ ಪಾಸ್ ಅಂತಿಲ್ಲ, ಎಲ್ಲ ಡಿಸ್ಟ್ರಿಬ್ಯೂಷನ್ ಅಂತಿಲ್ಲ. ಪಾಸ್ ಅಂದ್ರೆ 100 ಮಾರ್ಕ್, ಫೇಲ್ ಅಂದ್ರೆ 0 ಮಾರ್ಕ್, ಎರಡೇ. ಅಗ್ನಿಗೆ ಮಾರ್ಕಿಲ್ಲ, ವಾಪಸ್ ಬಂತು ಅಂತ. ಅಷ್ಟಾಗುವಾಗ ಮತ್ತೊಬ್ಬ ಇದ್ದ, ವಾಯು ಅಂತ, ಅಗ್ನಿಯ ಫ್ರೆಂಡ್. ಅವ ಹೇಳಿದ, ನಾನು ಹೋಗಿ ಪರೀಕ್ಷೆ ಮಾಡಿಕೊಂಡು ಬರ್ತೇನೆ ಅಂತ. ಎಲ್ಲ ಹೋಗು 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 ಅಂತ ಕಳಿಸಿಕೊಟ್ರು. ಯಾಕಂದ್ರೆ ಒಬ್ಬ ಫೇಲ್ ಆಗಿ ಬಂದ ಅಂದರೆ ಮತ್ತೆಲ್ಲರಿಗೂ ಭಯ ಇತ್ತು. ವಾಯುವನ್ನು ಕಳಿಸಿಕೊಡ್ತಾರೆ. ವಾಯು ಬರ್ತಾನೆ. ವಾಯು ಅಂದರೆ ವಾಯುದೇವರಲ್ಲ, ಅದು ಪ್ರವಾಹ ವಾಯು, ಬೀಸುವ ವಾಯು. ಅವ ಬರ್ತಾನೆ. ಅವ ಬಂದು ಯಕ್ಷನ ಮುಂದೆ ನಿಲ್ತಾನೆ. ಇವನು ಬಂದದ್ದು ಅದಕ್ಕೇನೆ ಕಿವೇತದ್ ಯಕ್ಷಮಿತಿ, ಯಕ್ಷ ಯಾರು ಅಂತ ಪರೀಕ್ಷೆ ಮಾಡಲಿಕ್ಕೆ ಬಂದವ. ಯಕ್ಷನ ಹತ್ರ ಕೇಳಬೇಕಾಗಿತ್ತವನು, ಯಕ್ಷ ನೀನು ಯಾರು ಅಂತ ಕೇಳಬೇಕಲ್ಲ, ಕೇಳಲಿಕ್ಕಾಗಲಿಲ್ಲ, ಅಷ್ಟು ಅವಕಾಶವೇ ಇಲ್ಲ. ಈ ಯಕ್ಷ ಬಹಳ ಬುದ್ಧಿವಂತ. ಆ ಯಕ್ಷ ಹೇಳ್ತಾನೆ, ನೀನು ಯಾರು ಅಂತ ವಾಯುವಿಗೆ ಪ್ರಶ್ನೆ ಮಾಡ್ತಾನೆ. ವಾಯುವನ್ನು ಯಾರೂ ಪ್ರಶ್ನೆ ಮಾಡುವವರು ಇಲ್ಲ. ಯಾಕಂದ್ರೆ ನಮ್ಗೆ ಗೊತ್ತು, ಗಾಳಿ ಬಂತು ಅಂದರೆ ಖುಷಿ ಪಡ್ತೇವೆ. ಈ ವಾಯು ಬಂತು ಪ್ರಶ್ನೆ ಕೇಳಬಾರ್ದು, ನೀನು ಯಾರು ಅಂತ ಕೇಳಬಾರ್ದಿತ್ತು. ಯಕ್ಷ ಕೇಳುವ, ನೀನು ಯಾರು ಅಂತ ಕೇಳಿದ. ವಾಯುವಿಗೆ ತುಂಬ ಖುಷಿ ಆಯಿತು. ವಾಯು ಹೇಳ್ತಾನೆ, ಇಡೀ ಜಗತ್ತಿನ ಆಸ್ತಿ ನಾನಿದ್ರೆ ಇಡೀ ಜಗತ್ತು ಬದುಕ್ತದೆ. ವಾಯು ಹೇಳಿದ, ನನಗೇನು ಶಕ್ತಿ ಅಂದರೆ ಏನನ್ನು ಬೇಕಾದರೂ ನಾನು ಹಾರಿಸಬಲ್ಲೆ ಅಂತ ಹೇಳಿದ. ಏನು ಇಡೀ ಎಷ್ಟೇ ಬಾರದ ವಸ್ತು ಇರಲಿ ಅದನ್ನು ನಾನು ಎತ್ತಿಕೊಂಡು ಹೋಗಬಲ್ಲೆ ಅಂತ ಹೇಳ್ತಾನೆ. ನನಗೆ ಅಂಥ ಶಕ್ತಿ ಇದೆ ಅಂತ ಹೇಳ್ತಾನೆ. ಯಕ್ಷ ಕೇಳ್ತಾನೆ, ಎಲ್ಲವನ್ನೂ ಎತ್ತಿಕೊಂಡು ಹೋಗುವ ಶಕ್ತಿ ನಿನಗಿದೆ? ಹೌದು ಅಂತ ಹೇಳ್ತಾನೆ. ನಮ್ಗೆ ಗೊತ್ತು ನೋಡಿ, ಈ ಗಾಳಿ ಎಲ್ಲ ಬೀಸ್ತಾ ಇದೆ. ಆ ಸೊಂಟದ ಗಾಳಿ ಬೀಸ್ತು ಅಂತಂದರೆ ಅದು ಏನೋ ಮಾಡಬಹುದು. ನಾವು ತಗಡು ಶೀಟ್ ಹಾಕಿರ್ತೇವೆ, ಅದನ್ನು ಟೈಟಾಗಿ ಮಳೆಯಿಂದ ನಾವು ಜೋಡಿಸಿರ್ತೇವೆ. ಆದರೆ ಆ ಬೀಸಿದ ಗಾಳಿ ಆ ತಗಡು ಶೀಟನ್ನೇ ಆರಿಸಿಕೊಂಡು ಹೋಗ್ತದೆ. ಆ ಗಾಳಿಗೆ ಅಷ್ಟು ಶಕ್ತಿ ಇದೆ. ಇದ್ದವರನ್ನೇ ಎತ್ತಿಕೊಂಡು ಹೋಗುತ್ತೆ ಅಂದರೆ ಮತ್ತೇನು ಪ್ರಶ್ನೆ? ಆ ಗಾಳಿಯ ಸಾಮರ್ಥ್ಯ ಅಂದರೆ ಭಾರೀ ತಾಕತ್ತು. ಆ ವಾಯು ಹೇಳಿದ ಯಕ್ಷನ ಹತ್ರ, ಏನನ್ನೂ ಆರಿಸಬಲ್ಲೆ ಅಂತ.
ಯಕ್ಷ ಹೇಳಿದ, ನನ್ನನ್ನು ಹಾರಿಸಬೇಡ, ನಾನು ನಿಮಗೆ ಹಾರಿಸ್ಲಿಕ್ಕೆ ಏನು ಬೇಕೋ ಅದನ್ನು ಕೊಡ್ತೇನೆ ಅಂತ. ಅವನಿಗೆ ಅದೇ ಕ್ವಶನ್ ಪೇಪರ್, ಬೇರೆ ಕ್ವಶನ್ ಪೇಪರ್ ಇಲ್ಲ. 1ನೇ ಕ್ಲಾಸ್ ಇರಲಿ, 2ನೇ ಕ್ಲಾಸ್ ಇರಲಿ, ಕಾಲೇಜ್ ಇರಲಿ ಅಥವಾ ಹೈಸ್ಕೂಲ್ ಇರಲಿ, ಎಲ್ರಿಗೂ ಒಂದೇ ಕ್ವಶನ್. ಅಗ್ನಿಗೆ ಹೇಳಿದ, ಈ ಹುಲ್ಲು ಕಡ್ಡಿಯನ್ನು ಸುಡ್ತೀಯಾ ಅಂತ. ಫೈಲ್. ವಾಯು ಬಂದ, ಅವನಿಗೆ ಕ್ವಶನ್ ಪೇಪರ್ ಇದೆ, ನೀವು ಎಲ್ಲವನ್ನೂ ಹಾರಿಸ್ತೀ, ಈ ಹುಲ್ಲು ಕಡ್ಡಿಯನ್ನು ಹಾರಿಸ್ತೀಯಾ? ಆಯ್ತು ಅಂತ ಹೇಳಿದ. ಅವನು ಮೊದಲು ಹೇಳಿದ, ಈ ಹುಲ್ಲು ಕಡ್ಡಿ ನನಗೆ ಎಲ್ಲಿ ಲೆಕ್ಕ, ಯಾಕಂದ್ರೆ ಎಂತೆಂಥವರನ್ನೇ ಹಾರಿಸಿಕೊಂಡು ಹೋದವ ಅಂತ. ಅವನು ಹುಲ್ಲು ಕಡ್ಡಿಯ ಮೇಲೆ ಪ್ರಯೋಗ ಮಾಡ್ತಾನೆ ತನ್ನ ಪ್ರಭಾವ. ಅದನ್ನು ಏನು ಅಲ್ಲಾಡಿಸ್ಲಿಕ್ಕಾಗಲಿಲ್ಲ, ಹಾರಿಸ್ಲಿಕ್ಕಾಗಲಿಲ್ಲ. ಎಲ್ಲ ಶಕ್ತಿಯನ್ನು ಅದರಲ್ಲಿ ಪ್ರಯೋಗ ಮಾಡಿದ. ಹುಲ್ಲು ಕಡ್ಡಿ ಅಲ್ಲಾಗಲೇ ಇಲ್ಲ, ಹಾರಿಸಿಕೊಂಡು ಹೋಗೋದು ಎಲ್ಲಿಂದ. ಕೊನೆಗೆ ಆ ಗಾಳಿಗೆ ನಾಚಿಕೆ ಆಯಿತು, ತಲೆ ತಗ್ಗಿಸಿಕೊಂಡು ಹೋಯಿತು ಅಂತ. ಸುಮ್ಮನೆ ತೆಪ್ಪಗೆ ಕೂತಿತಂತೆ. ಎಲ್ರಿಗೂ ಆಶ್ಚರ್ಯ. ಗಾಳಿ ಇದ್ರೆ ಗೊತ್ತಾಗಬೇಕಿತ್ತು, ಗಾಳಿ ಶಬ್ದ ಮಾಡುವ ಸ್ವಭಾವದ್ದು, ಇದೇನು ಶಬ್ದವೇ ಆಗ್ತಾ ಇಲ್ಲ ಅಂತ. ಫೇಲ್ ಕ್ಯಾಂಡಿಡೇಟ್, ಮಾತಾಡುವುದಿಲ್ಲ ಅದು ಅಂತ. ಯಕ್ಷನ ಪ್ರಶ್ನೆಯಲ್ಲಿ ಎಲ್ಲರೂ ಅನುತ್ತೀರ್ಣ. ನೋಡಿ, ದೈತ್ಯರ ಮುಂದೆ ಯುದ್ಧ ಮಾಡಿದ್ರು, ಎಲ್ಲ ದೇವತೆಗಳು ಗೆದ್ರು. ಯಕ್ಷನ ಮುಂದೆ ಬಂದರು, ಕ್ಷಯ. ಯಕ್ಷ ತಿರುಗು ಮುರುಗಾದ, ಕ್ಷಯ ಆದ. ಅವರ ಬಲವೇ ಇಲ್ಲ, ಅಗ್ನಿಗೆ ಸುಡುವ ಶಕ್ತಿಯೇ ಇಲ್ಲ, ಗಾಳಿಗೆ ಯಾವುದನ್ನು ಎತ್ತುವ ಶಕ್ತಿಯೇ ಇಲ್ಲ, ಶಕ್ತಿ ಕಳ್ಕೊಂಡ್ರು. ಆವಾಗ ಕೊನೆಗೆ ಇಂದ್ರ ಬರೋದು ಅಂತ ತೀರ್ಮಾನ ಮಾಡಿದ. ನಾನೇ ಹೋಗಿ ಕೇಳಿಕೊಂಡು ಬರ್ತೇನೆ ಅಂತ. ದೇವತೆಗಳ ರಾಜನಾಗಿರತಕ್ಕಂತಹ ಇಂದ್ರ ಅಲ್ಲಿಗೆ ಬರ್ತಾನೆ. ನಾವು ನೆನಪಿಟ್ಟುಕೊಳ್ಬೇಕಾದ್ದು, ಅಗ್ನಿ ಸುಡ್ತದೆ ಅಂತ ನಾವು ಹೇಳ್ತೇವೆ, ಅಗ್ನಿಯ ಶಕ್ತಿ ಅಲ್ಲ. ಗಾಳಿ ಸುಡ್ತದೆ ಅಂತ ಹೇಳ್ತೇವೆ, ಅದು ಗಾಳಿಯ ಶಕ್ತಿ ಅಲ್ಲ. ನಮ್ಮ ದೇವರು ಹೇಳ್ತಾನೆ, ಯದಾದಿತ್ಯ ಗತಂ ತೇಜ ಜಗದ್ಭಾಸಯತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚ ಅಗ್ನ ತತ್ತೇಜ ವಿದ್ಯುಮಾನಕಂ. ಅಗ್ನಿಯಲ್ಲಿರುವ ಸುಡುವ ಶಕ್ತಿ ಅದು ಅಗ್ನಿದ್ದಲ್ಲ, ಅದು ನಂದು ಅಂತ. ಸೂರ್ಯನಲ್ಲಿ ಇಡೀ ಜಗತ್ತಿಗೆ ಬೆಳಕುವ ತಾಕತ್ತು ಸೂರ್ಯನದ್ದಲ್ಲ, ಅದರ ಒಳಗೆ ನಾನು ಕೂತವ ಅಂತ. ಚಂದ್ರ ಪ್ರಶಾಂತವಾದ ಬೆಳದಿಂಗಳನ್ನು ಕೊಡ್ತಾನೆ, ಚಂದ್ರನದ್ದಲ್ಲ, ಅದು ನಂದು ಅಂತ ದೇವರು ಹೇಳ್ತಾನೆ. ಅದಕ್ಕೆ ಉದಾಹರಣೆ ಇದೆ. ಅಗ್ನಿಗೆ ಸಾಮರ್ಥ್ಯ ಇರಲಿಲ್ಲ, ಯಾಕೆಂದ್ರೆ ಆ ಸುಡುವ ಶಕ್ತಿ ಅಗ್ನಿಯಲ್ಲಿ ಏನು ಇತ್ತು, ಭಗವಂತ ಅದನ್ನು ವಿಡ್ರಾ ಮಾಡಿಕೊಂಡ, ಅಗ್ನಿಗೆ ಸುಡಲಿಕ್ಕಾಗಲಿಲ್ಲ. ಯಕ್ಷ ಆ ಸಾಮರ್ಥ್ಯವನ್ನು ಅಗ್ನಿಯಿಂದ ದೂರ ಮಾಡಿದ. ಇದು ಅಗ್ನಿಗೆ ಗೊತ್ತಿಲ್ಲ, ನನ್ನಿಂದಲೇ ಎಲ್ಲ ಆಗುವುದು ಅಂತ ಗೊತ್ತಿಲ್ಲ, ಅಗ್ನಿ ಒಂದು ದೌರ್ಬಲ್ಯ ಅಂತ. ಹಾಗೆ ವಾಯು, ಆ ವಾಯುವಿಗೆ ಇರತಕ್ಕಂತಹ ಹಾರಿಸ್ತಕ್ಕಂತಹ ಸಾಮರ್ಥ್ಯ ಅದು ವಾಯುವಿನದ್ದಲ್ಲ. ವಾಯುವಿನ ಒಳಗೆ ಭಗವಂತ ಕೂತ್ರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ, ಇನ್ನೊಬ್ಬರಿಂದ ಸಾಧ್ಯ ಇಲ್ಲ. ಬರೀ ಅಗ್ನಿವಾಯು ಇಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಭಗವಂತ ಇದ್ರೆ ಅದು ಕಾರ್ಯಕಾರಿ ಆಗುತ್ತೆ. ಭಗವಂತ ಇಲ್ಲದಿದ್ರೆ ಯಾರಿಗೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಒಟ್ಟು ಸಾರ. ವಾಯು, ಅಗ್ನಿ ಎಲ್ಲ ದೇವತೆಗಳು ಯಕ್ಷನ ಮುಂದೆ ದುರ್ಬಲರಾಗಿ ಬಿಡ್ತಾರೆ. ಆವಾಗ ಇಂದ್ರನು ಯಕ್ಷನ ಹತ್ರ ಬರ್ತಾನೆ. ಯಕ್ಷನ ಹತ್ರ ಇಂದ್ರ ಬಂದ್ರೆ ಯಕ್ಷ ಅದೃಶ್ಯನಾದ. ಈಗ ನಿಮಗೆ ಕುತೂಹಲ, ಯಕ್ಷ ಯಾಕೆ ಅದೃಶ್ಯನಾದ? ಇಂದ್ರನಿಗೆ ಭಯಪಟ್ಟನ. ಹೌದು ಅಂತ ಉಪನಿಷತ್ತು ಹೇಳುತ್ತೆ. ಭಯ ಅಂದ್ರೆ ಇಂದ್ರ ಕೊಲ್ತಾನೆ, ಹೊಡಿತಾನೆ, ಬಡಿತಾನೆ ಅಂತಲ್ಲ. ಇಂದ್ರನ ಇಂಟರ್ವ್ಯೂ ಮಾಡಲಿಕ್ಕೆ ದೇವರಿಂದ ಆಗುವುದಿಲ್ಲ ಅಂತ. ಯಾಕೆ ಆಗುವುದಿಲ್ಲ ಅಂತಂದ್ರೆ ಇಂದ್ರನ ಸ್ವಭಾವ ಸ್ವಲ್ಪ ವಿಚಿತ್ರ. ಈ ಅಗ್ನಿ ಹತ್ರ ಯಕ್ಷ ಕೇಳಿದ, ನೀನು ಯಾರು ಅಂತ. ಆಗ ಅಗ್ನಿ ತನ್ನ ವೈಭವವನ್ನು ಹೇಳಿದ. ಗಾಳಿ ಹತ್ರ ನೀನು ಯಾರು ಅಂತ ಕೇಳಿದ್ರೆ ಗಾಳಿ ತನ್ನ ವೈಭವವನ್ನು ಹೇಳಿತು, ತನ್ನ ವೈಭವವನ್ನು ಹೇಳಿತು. ಇಂದ್ರ ಹಾಗಲ್ಲ. ಇಂದ್ರನ ಹತ್ರ ನೀನು ಯಾರು ಅಂತ ಕೇಳಿದ್ರೆ ಇಂದ್ರನೇ ಕೇಳಿದ್ರೆ ನೀನು ಯಾರು ಅಂತ ಕೇಳ್ತಾನೆ. ಹಾಗಾಗಿ ಯಕ್ಷ ಸ್ವಲ್ಪ ಹಿಂಜರಿದ ಅಂತ. ದೇವರು ಯಾವುದಕ್ಕೆ ಹಿಂಜರಿತಾರೆ ಗೊತ್ತಾ? ನಮ್ಮ ಹತ್ರ ಬರಲಿಕ್ಕೆ ಹಿಂಜರಿತಾರೆ. ದೇವರು ಬಂದು ನಮ್ಮ ಕಣ್ಣ ಮುಂದೆ ಬಂದು ನಿಂತರು ಅಂತ ಇಟ್ಟುಕೊಳ್ಳಿ, ದೇವರನಿಗೂ ಬರುವುದಿಲ್ಲ. ಬಂದು ನಿಂತರು ಅಂತ ಇಟ್ಟುಕೊಳ್ಳಿ. ಬಂದು ನಿಂತರೆ ನಾವು ಕೇಳ್ತೇವೆ, ನೀನು ಯಾರು ಅಂತ. ದೇವರು ಏನು ಹೇಳಬೇಕು? ನಾನು ದೇವರು ಅಂತ ಹೇಳಬೇಕು. ನಾನು ಸುಮ್ಮನೆ ಇರ್ತೇವಾ? ಶುದ್ಧ ಅಧಿಕ ಪ್ರಸಂಗಿಗಳು. ನೀನು ದೇವರು ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತ ಕೇಳ್ತೇವೆ. ಅವನು ತನ್ನ ಕಾರ್ಡ್ ತರಬೇಕು, ಆಧಾರ್ ಕಾರ್ಡ್ ತರಬೇಕು. ಪುನಃ ಒಂದು ಪ್ರಶ್ನೆ, ಇದು ಆಧಾರ್ ಕಾರ್ಡ್ ನಿಂದೇ ಅನ್ನೋದಕ್ಕೆ ಏನು ಆಧಾರ ಅಂತ ಕೇಳ್ತೇವೆ. ಹಾಗೆ ನಮ್ಮ ಪ್ರಶ್ನೆ ನಿಲ್ಲುವುದಿಲ್ಲ. ಹಾಗೆ ದೇವರು ನಮಗೆ ಬರೋದೇ ಇಲ್ಲ. ಇಂದ್ರನಾದರೂ ದೇವರು ಬರೋದಿಲ್ಲ ಅಂತ. ಯಾಕೆಂತಂದ್ರೆ ಇಂದ್ರ ದೇವರ ಹತ್ರನೇ ಕೇಳ್ತಾನೆ, ನೀನು ಯಾರು ಅಂತ ಕೇಳ್ತಾನಂತೆ.
ಹಾಗಾಗಿ ದೇವರು ಅಲ್ಲಿಂದ ಅದೃಶ್ಯನಾಗ್ತಾನೆ. ಯಕ್ಷನ ಜಾಗಕ್ಕೆ ಉಮಾ ಕಾತ್ಯಾಯನಿ ಆಗಗಾನ, ಉಮಾದೇವಿ ಬಂದು ನಿಲ್ತಾಳಂತೆ. ಕಾತ್ಯಾಯನಿ ಉಮಾದೇವಿ ಅಲ್ಲಿ ಬಂದು ನಿಲ್ತಾಳಂತೆ. ಇಂದ್ರ ಬರ್ತಾನೆ. ನೀನು ಯಾರು ಅಂತ ಕೇಳಬೇಕು. ಇಲ್ಲೊಂದು ಪ್ರಶ್ನೆ, ಅದು ಯಾಕೆ ಉಮೆಯನ್ನು ನಿಲ್ಲಿಸಿದ? ಯಾರೋ ಎಲ್ಲನ್ನು ನಿಲ್ಲಿಸಬಹುದಿತ್ತು, ಉಮಾದೇವಿಯನ್ನೇ ಯಾಕೆ ನಿಲ್ಲಿಸಿದ ಅಂತ. ಈಗ ವಾದಿರಾಜರು ಬಹಳ ಸುಂದರವಾದ ಒಂದು ಚಿಂತನೆಯನ್ನು ಕೊಟ್ಟಿದ್ದಾರೆ. ಅದು ಏನು ಅಂತಂದ್ರೆ, ಒಂದು ಮಗು ಇರ್ತದೆ ಅಂತ ಇಟ್ಟುಕೊಳ್ಳಿ. ಆ ಮಗು ಹೊಲಸು ಮಾಡಿಕೊಳ್ಳುತ್ತೆ, ಸಹಜ. ಅದನ್ನು ಮಗು ಹೊಲಸು ಮಾಡಿಕೊಂಡಿತು ಅದರ ಪೇಪರಲ್ಲಿ ಹಾಕಿ ಸುದ್ದಿ ಅಲ್ಲ, ಸಹಜವಾದ್ದು. ಈಗ ಮಗುವಿನ ಮೂಗಲ್ಲಿ ಇಳಿಯಿತು, ಸಹಜ ಅದು. ಮಗು ಆರೋಗ್ಯವಂತ ಅಂತ ಅರ್ಥ. ಕಿವಿಯಲ್ಲಿ ಇಳಿಯಿತು, ಸಹಜ. ಅದರಲ್ಲಿ ಬಾಯಲ್ಲಿ ಬರ್ತಾ ಇರ್ತದೆ, ಸಹಜ ಅದು. ಎಲ್ಲ ಕಡೆ ನವದ್ವಾರದಲ್ಲೇ ಇಳಿತಾ ಇರ್ತದೆ. ಗಲೆಗೆದ್ರೆ ಗಲೆಗಿರ್ತದೆ. ಏನ್ ಮಾಡಬೇಕು? ಅಪ್ಪ ಕೂತಿರ್ತಾನೆ ಸಭೆಯಲ್ಲಿ, ಮಗು ಅಪ್ಪ ಅಂತ ಹೇಳುತ್ತೆ. ಅಪ್ಪ ಬರ್ತಾನೆ, ಗಲಜಿಗೆ ಅಂತ ಹೊಡಿತದೆ ಬಂದರೆ ಅಂತ ಹೇಳ್ತಾನೆ. ಮಗು ಓಡ್ತದೆ, ಇನ್ನೆಲ್ಲಿ ಓಡಬೇಕು ಮಗು? ಅಪ್ಪ ಓಡಿಸಿದ, ಪಕ್ಕದ ಮನೆ ಓಡ್ಲಿಕ್ಕಾಗತ್ತಾ? ಅಯ್ಯೋ, ಮೂಗು ಮುಚ್ಚಿಕೊಳ್ತಾರೆ, ಕಣ್ಣು ಮುಚ್ಚಿಕೊಳ್ತಾರೆ. ಏನು ಮಾಡಬೇಕು? ಅಮ್ಮನ ಹತ್ರ ಓಡಿ ಬರ್ತದೆ, ಸಹಜ ಇದು. ಮಗು ಗಲೇಜು ಮಾಡಿಕೊಂಡಾಗ ಅಮ್ಮನ ಹತ್ರ ಬರುವುದು ಸಹಜ. ಅಮ್ಮ ಏನ್ ಮಾಡ್ತಾಳೆ? ಬಚ್ಚಲ ಕೋಣೆಗೆ ಕರ್ಕೊಂಡು ಹೋಗಿ ಚೆನ್ನಾಗಿ ಸ್ನಾನ ಮಾಡಿಸ್ತಾಳೆ. ಆ ಗಲೇಜೆಲ್ಲ ತೊಳಿತಾಳೆ. ಅವಳಿಗೆ ಅದು ಮನಸ್ಸು ಅಂತ ಕಾಣಿಸುವುದಿಲ್ಲ. ಅದು ಅವಳಿಗೆ ಖುಷಿ. ಅವಳಿಗೆ ಮಗುವಿನ ಮಲವನ್ನು ಬಾಚುವುದಂದ್ರೆ ತುಂಬಾ ಇಷ್ಟ ಅವಳಿಗೆ. ಎಲ್ಲ ಕೃಷ್ಮಲವನ್ನು ತೊಳಿತಾಳೆ. ತೊಳೆದು ಅನ್ನ ಎಲ್ಲ ಹೊರಿಸ್ತಾಳೆ. ಒಳ್ಳೆಯ ಅಂಗಿ ಹಾಕ್ತಾಳೆ, ಅದಕ್ಕೆ ಸುಗಂಧ ದ್ರವ್ಯವನ್ನೆಲ್ಲ ಹಚ್ತಾಳೆ, ಎಲ್ಲ ತಲೆಯನ್ನು ಅಲಂಕರಿಸ್ತಾಳೆ, ಅದಕ್ಕೆಲ್ಲ ಬಣ್ಣ ಬಳಿತಾಳೆ, ಚೆಂದ ಮಾಡ್ತಾಳೆ. ಆಮೇಲೆ ಅಪ್ಪ ಕರಿತಾನೆ, ಮಗು ಬಾ ಅಂತ ಕರಿತಾನೆ. ಓಡಿಸಿದ ಅಪ್ಪ ಕರಿಬೇಕಾದ್ರೆ ಅಮ್ಮನ ಜವಾಬ್ದಾರಿ ಇಷ್ಟಿರ್ತದೆ. ಸ್ನಾನ ಮಾಡಿಸುವ, ಕೊಳೆ ತೊಳೆಯುವ ಕೆಲಸ ಅಮ್ಮ ಮಾಡಬೇಕಾದ್ದು ಅಂತ ವಜ್ರಾಜರು ಹೇಳ್ತಾರೆ. ಇಂದ್ರನಿಗೆ ಅಮ್ಮ ಅಂದ್ರೆ ಉಮಾದೇವಿ ಅಂತ. ಯಾಕಂದ್ರೆ ಇಂದ್ರನ ಮೇಲೆ ಇರುವವನು ಉಮಾದೇವಿ, ಅವರಿಗಿಂತ ಮೇಲೆ ಇರುವವನು ರುದ್ರದೇವರು. ರುದ್ರದೇವರು ಗುರುಗಳು ಇಂದ್ರನಿಗೆ. ಉಮಾ ಗುರುಪತ್ನಿ, ಹಾಗಾಗಿ ತಾಯಿಯ ಸ್ಥಾನದಲ್ಲಿರುವವಳು ಉಮಾದೇವಿ. ಹಾಗಾಗಿ ಉಮಾದೇವಿಯನ್ನು ನಿಲ್ಲಿಸಿ ಭಗವಂತ ಅದೃಶ್ಯನಾಗ್ತಾನೆ. ಇಂದ್ರ ಉಮಾದೇವಿ ಹತ್ರ ಬರ್ತಾನೆ. ಉಮಾದೇವಿ ಏನ್ ಮಾಡ್ತಾಳೆ ಗೊತ್ತಾ? ಇಂದ್ರನಿಗೆ ಅಹಂಭಾವ ಇತ್ತು. ನೀನು ಯಾರು ಅಂತ ಕೇಳಲಿಕ್ಕೇ ಬಂದವ. ಬರುವಾಗ ಅವನ ಕಷ್ಪಲವನ್ನೆಲ್ಲ ತೊಳಿತಾಳಂತೆ, ಅವನ ಅಜ್ಞಾನವನ್ನೆಲ್ಲ ಪರಿಹಾರ ಮಾಡ್ತಾಳಂತೆ. ತೊಳೆದು ಇಂದ್ರನನ್ನು ಕೂಡಿಸಿ ಉಪದೇಶ ಮಾಡ್ತಾಳಂತೆ. ಒಬ್ಬ ತಾಯಿ ಏನು ಮಾಡಬೇಕಾದ್ದು ಆ ಜವಾಬ್ದಾರಿ ಉಮಾದೇವಿ ಇಂದ್ರನಿಗೆ ಮಾಡ್ತಾಳಂತೆ. ದೊಡ್ಡ ದೇವರು ಇಂದ್ರ, ಅವನಿಗಿರ್ತಕ್ಕಂಥ ಅಜ್ಞಾನ ದೋಷಗಳನ್ನು ಉಮಾದೇವಿ ಶುದ್ಧಗೊಳಿಸ್ತಾಳೆ, ಅವನನ್ನು ಶುದ್ಧವನ್ನಾಗಿ ಮಾಡ್ತಾಳೆ ಅಂತ ಹೇಳಿ ಅವಳಿಗೆ ಒಳ್ಳೆಯ ಜ್ಞಾನದ, ಹೇಗೆ ತಾಯಿ ಒಳ್ಳೆಯ ಅಲಂಕಾರವನ್ನು ಮಾಡಿ ಪರಿಮಳ ದ್ರವ್ಯದಿಂದ ಅಲಂಕೃತರನ್ನಾಗಿ ಮಾಡ್ತಾಳೆ, ಹಾಗೆ ಇಂದ್ರನಿಗೆ ಒಳ್ಳೆಯ ಅಲಂಕಾರ. ಅಲಂಕಾರ ಅಂದ್ರೆ ಪೌಡವಲ್ಲ, ಅದು ಹೊರಗಿನ ಅಲಂಕಾರ ಆಯಿತು. ಆದರೆ ಒಳಗಿನ ಅಲಂಕಾರ ಅಂದರೆ ಜ್ಞಾನ, ಅದು ಭಕ್ತಿ, ದೇವರ ಮಹಿಮೆ, ಅದನ್ನೆಲ್ಲ ವಿಶ್ಲೇಷಣೆ ಮಾಡ್ತಾಳಂತೆ. ಇದು ತಾಯಿಯ ಜವಾಬ್ದಾರಿ. ಅದಕ್ಕೆ ಉಮಾ ಅಂತ ಹೇಳ್ತಾರೆ. ಉಮಾ ಅಂದ್ರೆ ಏನು? ಮಾ ಅಂದ್ರೆ ಜ್ಞಾನ, ಉ ಅಂದ್ರೆ ಉತ್ಕೃಷ್ಟ, ಉತ್ಕೃಷ್ಟವಾದ ಜ್ಞಾನವನ್ನು ಕೊಡುವವಳು. ಹಾಗಾಗಿ ಅವರಿಗೆ ಉಮಾ ಅಂತ ಹೆಸರು. ಯಾರಿಗೆ? ಸಾಮಾನ್ಯದವರಿಗೆ ಅಲ್ಲ. ದೇವಲೋಕದ ಒಡೆಯನಾದ ಇಂದ್ರನಿಗೆ ಉತ್ಕೃಷ್ಟವಾದ ಜ್ಞಾನವನ್ನು ಕೊಟ್ಟವಳು ಉಮಾದೇವಿ ಅಂತ. ಒಳ್ಳೆಯ ಜ್ಞಾನವನ್ನು ಕೊಟ್ಟು ಇಂದ್ರನನ್ನು ಅನುಗ್ರಹಿಸ್ತಾಳೆ. ಅವರು ಕೊಟ್ಟ ಜ್ಞಾನ ಒಂದೇ ಒಂದು ತುಣುಕು, ಅದನ್ನು ಹೇಳ್ತೇನೆ. ಅವಳು ಹೇಳ್ತಾಳೆ, ತದ್ವನಂ ತಸ್ಯ ಉಪದೇಶ. ಭಗವಂತನ ಉಪದೇಶ ಮಾಡ್ತಾಳೆ. ಏನು ಉಪದೇಶ? ತದ್ವನಂ ಇತ್ಯುಪಾಸೀತ ಅಂತ. ದೇವರನ್ನು ಉಪಾಸನೆ ಮಾಡಬೇಕಂತೆ. ತದ್ವನಂ ಇತ್ಯುಪಾಸೀತ ಅಂತ. ತತ್ ವನಂ ಎರಡು ಶಬ್ದವನ್ನು ಬಳಸ್ತಾಳೆ. ತತ್ ಅಂತ ಒಳ್ಳೆಯ ಶಬ್ದ ಇದು. ಗಾಯತ್ರಿ ಹೇಳುವ ಶಬ್ದ ಇದು. ಗಾಯತ್ರಿಯ ಮೊದಲನೆಯ ಶಬ್ದ ಇದು. ತತ್ ಸವಿತುರ್ ವರೇಣ್ಯಂ. ತತ್ ಅಂತ ದೇವರಿಗೆ ಇಷ್ಟವಾದ ಶಬ್ದ. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಓಂ ತತ್ ಸತ್ ಇತಿ ನಿರ್ದೇಶ ತ್ರಿವಿಧ ಸ್ಮೃತಃ ಬ್ರಹ್ಮಣಃ. ಬ್ರಹ್ಮನನ್ನು ಕರೆಯುವ ಶಬ್ದಗಳು ಮೂರಂತೆ. ಒಂದು ಓಂ ಅಂತ, ಒಂದು ತಥೋ ಅಂತ, ಒಂದು ಸತೋ ಅಂತ. ಈ ಶಬ್ದ ದೇವರಿಗೆ ತುಂಬಾ ಇಷ್ಟವಾದ್ದು. ತಥೋ ಅಂತ ದೇವರನ್ನು ಕರೀಬೇಕಂತೆ. ಯಾಕೆಂತಂದ್ರೆ ಎಲ್ಲವೂ ಕೂಡ
ನಮ್ಮ ಹತ್ತಿರಕ್ಕಿರ್ತದೆ. ನಮಗೆ ದೂರವಾದ್ದು ಯಾವುದು? ದೇವರು. ಅದನ್ನು ತತ್ವ ಅಂತ ಕರೀತಾಳೆ. ಉಮಾದೇವಿ ಹೇಳ್ತಾಳ, ದೇವತೆಗಳೇ ಅಥವಾ ಇಂದ್ರ, ನೋಡು ದೇವರನ್ನು ತತ್ವ ಅಂತ ಉಪಾಸನೆ ಮಾಡಬೇಕು ಅಂತ. ಇಂದ್ರ ಹೇಳಿದ, ಅದು ಯಾಕೆ ಅಂತ. ಯಾಕೆ ಅಂತಂದ್ರೆ ನೋಡು, ಯುದ್ಧ ಆಯಿತು, ದೇವರು ನಿಮ್ಮ ಜೊತೆಗೇ ಇದ್ರು, ಮರ್ತು ಬಿಟ್ರಲ್ಲ, ದೇವರನ್ನು ದೂರ ಇಡ್ಲಿಲ್ಲ. ತತ್ವ ಅಂದ್ರೆ ಏನು? ನಾವು ಯಾವುದನ್ನು ದೂರ ಇಡ್ತೇವೆ ಅದು ತತ್ವ ಅಂತ. ತತ್ವ ಅಂದ್ರೆ ಅದು ಅಂತ. ನಾವು ಯಾವುದನ್ನು ಅದು ಅಂತ ಹೇಳ್ತೇವೆ, ಹತ್ತಿರದಲ್ಲಿ ಒಂದು ಬಾಕ್ಸ್ ಇದೆ ಅಂತ ಇಟ್ಕೊಳ್ಳಿ, ಅದು ಅಂತ ಯಾರು ಹೇಳುದಿಲ್ಲ. ಅದು ಅಂತ ಹೇಳಿದ್ರೆ ನೀವು ವ್ಯಾಕರಣ ಬರಲ್ಲ ಅಂತ ಅರ್ಥ. ಅದು ಅಂತ ಯಾವುದನ್ನು ಕರೀತೇವೆ? ಯಾವುದು ದೂರದಲ್ಲಿದೆ ಅದನ್ನು ಅದು ಅಂತ ಕರೀತೇವೆ. ಯಾವುದು ಸಮೀಪದಲ್ಲಿದೆ ಅದನ್ನು ಇದನ್ನು ಅಂತ ಕರಿತೇವೆ. ದೂರದಲ್ಲಿದ್ದದ್ದನ್ನು ಮಾತ್ರ ತತ್ವ ಅಂತ ಕರಿತೇವೆ ಹೊರತು ಹತ್ತಿರದಲ್ಲಿದ್ದದ್ದನ್ನು ತತ್ವ ಅಂತ ನಾವು ಕರೆಯುವುದಿಲ್ಲ. ಉಪನಿಷತ್ತು ಹೇಳಿತು ದೇವರನ್ನು ತತ್ವ ಅಂತ. ತತ್ವ ಅಂದ್ರೆ ಏನು? ತುಂಬ ದೂರದಲ್ಲಿ ಇದ್ದದ್ದು ಅಂತ. ನೀವು ಎಷ್ಟೇ ಹತ್ತಿರಕ್ಕೆ ಹೋಗಿ ಅಷ್ಟೇ ದೂರದಲ್ಲಿ ಇರ್ತಾರೆ. ನಿಮ್ಗೆ ಉದಾಹರಣೆ ಹೇಳಬೇಕು ಅಂತಂದ್ರೆ, ನೀವು ರಸ್ತೆಗೆ ಹೋಗಿ ಆ ಆಕಾಶ ಇದೆಯಲ್ಲ, ಅದು ಎಂದಾಗುತ್ತಲ್ಲ, ಎಲ್ಲಿ ಎಂದಾಗುತ್ತೆ ಅಂತ ನಮಗೆ ಕಾಣಿಸ್ತಾ ಇದೆ. ಆಕಾಶ ಎಂದಾಗಿರ್ತದೆ, ದಿಕ್ಕು ಅಲ್ಲಿ ಎಂದಾಗುತ್ತೆ ಅಂತ. ನೀವು ಅಲ್ಲಿ ಹೋಗಿ ಅಷ್ಟೇ ದೂರ ಇರ್ತದೆ. ನೀವು ಹೋದ್ರೆ ಅಲ್ಲಿ ಹೋಗಿ ಇನ್ನೊಂದು ಅಷ್ಟು ದೂರದಲ್ಲಿ ಎಂಡಾದಾಗಿ ಕಾಣಿಸ್ತದೆ. ಅಲ್ಲಿ ಹೋಗಿ ಅಷ್ಟೇ ದೂರದಲ್ಲಿ ಇರ್ತದೆ. ಒಂದು ಜಡವಾದ ವಸ್ತು ನಮಗೆ ಎಷ್ಟು ಹತ್ತಿರಕ್ಕೆ ಹೋದರೂ ಅದು ದೂರ ಆಗುತ್ತೆ ಅಂತಂದ್ರೆ, ಆ ಜಡವಸ್ತುವನ್ನು ಸೃಷ್ಟಿ ಮಾಡಿದ ಭಗವಂತ ಅದು ಹೇಗೆ ದೂರ ಇರುವುದಿಲ್ಲ ಅಂತ ಈ ಉಪನಿಷತ್ತು ಆಕಾಶ ಹೇಗೆ ಎಷ್ಟು ಹತ್ತಿರಕ್ಕೆ ಹೋದರೂ ಅಷ್ಟೇ ದೂರದಲ್ಲಿ ಇರ್ತಾರೆ, ದೇವರ ಹತ್ತಿರಕ್ಕೆ ಹೋದರೆ ಅಷ್ಟೇ ದೂರದಲ್ಲಿ ಇರ್ತಾನೆ ಅಂತ. ಈ ಥರ ವಿಷಯ ಆಯಿತು. ಹಾಗಾದ್ರೆ ದೇವರ ಸುದ್ದಿಯೇ ಬೇಡ. ಯಾಕೆಂದ್ರೆ ಹತ್ತಿರಕ್ಕೆ ಹೋದ್ರೆ ದೂರ ಹೋಗ್ತಾನೆ ಅಂತಾದ್ರೆ ಅಂತವ್ರು ಬೇಕಾ? ಕೆಲವರು ಸ್ವಭಾವ ಇದ್ದಾರೆ, ನೀವು ಹೋಗಿ ಅವ್ರ ಸ್ನೇಹ ಮಾಡಬೇಕು ಅಂತ ಹತ್ತಿರ ಹೋಗ್ತೀರಿ, ಹೇಗಿದ್ದೀರಿ, ಹೋಗ್ತೇ ಇಲ್ವಾ, ಪುನಃ ಹೇಳ್ತೀರಿ, ಬೈದಾರ ಮರ, ಏನು ನಾವು ಏನು ಕೋಪ ಮಾತಾಡಿದ್ರೆ ಹೊಡಿತೇನೆ ಅಂತ. ಅವ್ರ ಹತ್ತಿರ ಹೋಗ್ಲಿಕ್ಕೆ ಸಾಧ್ಯನ? ದೂರನೇ ಇಡಬೇಕಾಗುತ್ತೆ. ನಾವು ಹತ್ತಿರ ಹೋದ್ರೂ ದೂರ ಸರಿತಾನೆ ಅಂತ ಆದ್ರೆ ಅವ್ನ ಹತ್ತಿರ ಯಾಕೆ ಹೋಗ್ಬೇಕು? ಅದಕ್ಕೆ ಹೇಳಿದ್ರು, ದೂರ ಅಂತಂದ್ರೆ ದೂರ ಅಲ್ಲ. ನೀವು ನೋಡಿ, ಭಗವಂತನ ಹತ್ತಿರ ದೇವಸ್ಥಾನಕ್ಕೆ ಹೋಗ್ತೇವೆ ಅಂತ ಇಟ್ಕೊಳ್ಳಿ. ಹತ್ತಿರ ದೇವಸ್ಥಾನಕ್ಕೆ ಹೋದರೂ ಕೂಡ ನಮ್ಮ ಮನಸ್ಸಿನ ಎಲ್ಲಿ ಗೊತ್ತಾ? ಹೊರಗೆ ಬಿಟ್ಟು ಬಂದ ಚಪ್ಪಲ್ನಲ್ಲೇ ಇರ್ತದೆ. ಇವತ್ತು ಪರ್ಚೇಸ್ ಮಾಡಿದ ಚಪ್ಪಲ್ ಮಾಡಿದ್ರೆ ಅದನ್ನು ಬಿಟ್ಟು ಹೇಗೆ ಬರೋದು ಅಂತ. ಅಲ್ಲಿ ಯಾರಾದರೂ ಇಟ್ಕೊಂಡೋದ್ರೆ ಏನು ಮಾಡೋದು ಅಂತ. ಯಾರೊಬ್ಬರು ಹೇಳಿದ್ರು, CC ಕ್ಯಾಮರಾ ಇಟ್ಟಾರೆ, ನೀನು ಹೆದರಬೇಡ, ಯಾರು ಕೊಂಡೋದ್ರಿಂದ ಗೊತ್ತಾಗುತ್ತೆ ಅಂತ. ಅವ ಹೇಳಿದ, ಯಾರು ಕೊಂಡೋದ್ರಿಂದ ಗೊತ್ತಾಯಿತು, ಅವ್ರು ಯೂಸ್ ಮಾಡಿದ ಮೇಲೆ ನಾನೇ ಹಾಗೆ ಹಾಕೊಂಡು ಅದು ಕಾಲಿನ ರೋಗ ಅಲ್ಲಿ ಮನೆಗಂಟಿಕೊಳ್ಳುತ್ತೆ ಅಂತ. ನಮಗೆ ದೇವರ ಹತ್ತಿರ ಇದ್ರೂ ಚಿಂತನೆ ಇರುವುದೇ 2 ನಿಮಿಷ. ಆ 2 ನಿಮಿಷದಲ್ಲಿ ಆಲೋಚನೆ ನನ್ನ ಚಪ್ಪಲದ್ದು. ಹಾಗಾದ್ರೆ ದೇವರ ಹತ್ರ ಹೋಗ್ಬೇಕಾ? ಇದು ಹೇಳಿದ್ದು ಉಪನಿಷತ್ತು. ದೇವರ ಹತ್ತಿರ ಹೋದರೂ ದೇವರು ನಮಗೆ ದೂರ ನಿಂತಿರ್ತಾನೆ ಅಂತ ಅಲ್ಲ. ದೇವರು ದೂರದಲ್ಲಿ ಇರುವುದಿಲ್ಲ, ನಾವು ದೇವರಿಗೆ ದೂರ ಆಗಿರ್ತೇವೆ ಅಂತ. ಎಷ್ಟು ದೇವರ ಹತ್ತಿರಕ್ಕೆ ಹೋದರೂ ನಾವು ದೇವರಿಂದ ದೂರ ನಿಂತಿರ್ತೇವೆ. ಯಾಕೆಂದ್ರೆ ನಮ್ಮ ಮನಸ್ಸಿಗೂ ದೇವರಿಗೂ ಅಷ್ಟು ಅಂತರ ಇದೆ. ದೇವರನ್ನು ತತ್ವ ಅಂತ ಉಪಾಸನೆ ಮಾಡು. ತತ್ವ ಅಂದ್ರೆ ದೇವರನ್ನು ತಿಳ್ಕೊಳ್ಳಿಕ್ಕಾಗುವುದಿಲ್ಲ. ಯಾರ ಹತ್ರ ಬೇಕಾದರೂ ಕೇಳಿ, ಬ್ರಹ್ಮದೇವರ ತನಕ ನೀವು ಕೇಳಿ, ಲಕ್ಷ್ಮೀ ದೇವಿ ಹತ್ರ ಹೋಗಿ ಕೇಳಿ. ಲಕ್ಷ್ಮೀ ದೇವಿ ಯಾವಾಗಲೂ ಒಟ್ಟಿಗಿರುವವಳು, ಭಗವಂತ ನಮಗೆ ಬಿಟ್ಟಿರುವವಳೇ ಅಲ್ಲ. ಲಕ್ಷ್ಮೀ ದೇವಿ ಹತ್ರ ಹೋಗಿ ಕೇಳಿ, ಅಮ್ಮ ದೇವರ ಬಗ್ಗೆ ಸ್ವಲ್ಪ ಹೇಳ್ತೀಯಾ ಅಂತ. ಹೇಳ್ತಾಳ, ನಮ್ಗೆ ಗೊತ್ತಿಲ್ಲ ಅಂತ. ನಿಮ್ಗೆ ಇವತ್ತು ಶುಕ್ರವಾರ ನೀವು ಹಾಡ್ತೀರಿ, ದೇವರನ್ನು ಏನಂತ ಹಾಡ್ತೀರಿ? ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಅಲ್ಲ, ನೀವು ಹೇಳಿದ ಹೀಗೆ ಹಾಡ್ತೀರಿ. ದೇವರನ್ನು ಹೊಗಳುವ ಕ್ರಮ ಅಂದ್ರೆ ಹಾಗೆ. ದೇವರು ಅಂತಂದು ಲಕ್ಷ್ಮೀ ದೇವಿ ಏನ್ ಮಾಡ್ತಾಳೆ ಅಂತಂದ್ರೆ, ಎಷ್ಟು ದುಡ್ಡು ಕೊಡ್ತಾಳೆ ಅಂದ್ರೆ ಎನಿಸ್ಲಿಕ್ಕೆ ಪುರ್ಸೋತಿರಬಾರ್ದು. ಎಷ್ಟು ಎನಿಸಿದ್ರು ಮತ್ತೆ ದುಡ್ಡು ಬರಬೇಕು. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು. ನಮ್ಮ ಹಾಡು ಸಂಗೀತಗಾರರ ಹತ್ರ ಕೊಟ್ಟರೆ 1 ಗಂಟೆ ಹೇಳ್ತಾರೆ ಇದನ್ನೇ, ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಅಂತ. ದೇವರು ಬಂದು, ಲಕ್ಷ್ಮೀ ದೇವಿ ಬಂದ್ಲಂತೆ ಮನೆಗೆ. ಇಷ್ಟು ಬಂದಾಗ ದುಡ್ಡು ತಂದು ಕೊಟ್ಲಂತೆ, ರಾಶಿ ನೋಟು ತಂದು ಕೊಟ್ಟರು, 1,000 ರೂಪಾಯಿ ನೋಟು. ಖುಷಿಯೋ ಖುಷಿ. ಒಳಗೆ ಕೊಂಡೋಗಿ ಬೀಗ ಹಾಕಿಟ್ಟ, ಇಲ್ಲಿ ಯಾರು ನೋಡಬಾರ್ದು ಅಂತ. ರಾತ್ರಿ ಎಲ್ಲ ಮಲಗಿದ ನೋಡಿ ಹೋಗಿ ನೋಡಿದ, ಎಷ್ಟು ಉಂಟು ಅಂತ ನೋಡೋಣ ಅಂತ. ಸಂಖ್ಯೆ ಇಲ್ಲದ ಭಾಗ್ಯ ಎಷ್ಟು ಕೊಟ್ಟಿದ್ದಾಳೆ, ಲೆಕ್ಕ ಮಾಡಲಿಕ್ಕೆ ಆಗದಿದ್ದಷ್ಟು ದೊಡ್ಡ ರಾಶಿ ಕೊಟ್ಟಿದ್ದಾಳೆ. ನೋಡಿದ, ಲೆಕ್ಕ ಮಾಡಿ ಮುಗಿಲಿಕ್ಕಾಗಲಿಲ್ಲ. ಕೊನೆಗೆ ಪಕ್ಕ ನೋಡಿದ, ಅದು ಏನಾಗಿತ್ತು ಅಂತಂದ್ರೆ, ಆ ನೋಟಿನಲ್ಲಿ ಒಂದರಲ್ಲಿಯೂ ಕೂಡ ನಂಬರ್ ಇಲ್ಲವೇ ಇಲ್ಲ. ಅದು ಏನು ಅಂದ್ರೆ, ಸಂಖ್ಯೆ ಇಲ್ಲದ ಭಾಗ್ಯ ಕೊಟ್ಟು ಅಂದ್ರೆ ನಂಬರ್ ಇಲ್ಲದ ನಿಂತುಗಳು ಅಂತ ಅದನ್ನು ಕೊಟ್ಟ.
ನಮ್ಗೆ ಬೇಕಾ ಅದು? ಸಂಖ್ಯೆಗಳ ಭಾಗ್ಯ ಬೇಕಾ ನಮಗೆ? ಎಲ್ಲಾದ್ರೂ ಯೂಸ್ ಮಾಡಲಿಕ್ಕೆ ಸಾಧ್ಯನಾ ಅದು? ಬೇಡ ಅಂತ ಹೇಳಿದ್ರು. ಸಂಖ್ಯೆ ಇಲ್ಲದ ಭಾಗ್ಯ ಅಂತಂದ್ರೆ ಇದಲ್ಲ, ನಂಬರಿಂಗ್ ಅಂದ್ರೆ ಲೌಕಿಕವಾದ ದುಡ್ಡು, ಅದಕ್ಕೆ ಬೆಲೆ ಇಲ್ಲ, ಅದನ್ನು ಉಪಯೋಗ ಮಾಡಲಿಕ್ಕಾಗುವುದಿಲ್ಲ. ದಾಸರು ಏನು ಹೇಳಿದ್ದು ಗೊತ್ತಾ? ಸಂಖ್ಯೆ ಇಲ್ಲದ ಭಾಗ್ಯ ಅಂತಂದ್ರೆ ಒಂದೇ, ಅದು ಅನಂತ. ನಿನ್ನ ಯಜಮಾನರಿದ್ದಾರಲ್ಲ, ಅದು ಭಾಗ್ಯ. ಎಂಥ ಭಾಗ್ಯ ಅಂತಂದ್ರೆ ಕೌಂಟು ಮಾಡಲಿಕ್ಕಾಗದೇ ಇದ್ದ ಗುಣವುಳ್ಳ ಭಾಗ್ಯ ಅಂದ್ರೆ ನಿಮ್ಮ ಯಜಮಾನರು ನಾರಾಯಣ ದೇವರು, ಅವರನ್ನು ನಿಮಗೆ ಕೊಡು ಅಂತ ದಾಸರು ಹೇಳಿತ್ತು. ಸಂಖ್ಯೆ ಇಲ್ಲದ ಭಾಗ್ಯ ಅಂದ್ರೆ ಅನಂತ, ಅದನ್ನು ನಮಗೆ ಕರುಣಿಸು ಅಂತ. ತತು ಅಂದ್ರೆ ಅದು. ಅಂದ್ರೆ ಯಾವತ್ತೂ ಅದು ನೋಡಿ, ಎಷ್ಟೇ ಲೆಕ್ಕ ಮಾಡಿ ಲಕ್ಷ್ಮೀ ದೇವಿ ಹತ್ರ ಕೇಳಿ, ಅಮ್ಮ ನಿಮ್ಮ ಯಜಮಾನರಿಗೆ ಎಷ್ಟು ಗುಣ ಗೊತ್ತಾ? ಸಾಮಾನ್ಯವಾಗಿ ನಾವು ಹೇಳೋದುಂಟು, ಎಲ್ಲ ನಿಮ್ಗೆ ಗೊತ್ತಾಯ್ತರಿ ಅಂತ. ಹಾಗೆ ಲಕ್ಷ್ಮೀದೇವಿ ಎಂದಾದರೂ ಗಂಡನ ಹತ್ರ ಹೇಳಲಿಕ್ಕೆ ಅವಕಾಶ ಇತ್ತಾ? ಎಲ್ಲ ಗೊತ್ತಾಯ್ತು ಅಂತ ಹೇಳಲಿಕ್ಕೆ ಆಗುವುದೇ ಇಲ್ಲ. ಅವಳು ಹೇಳುದೇ ಹಾಗೆ, ಏನು ಗೊತ್ತಾಗಲಿಲ್ಲ ಅಂತ ಹೇಳೋದು. ಯಾಕೆಂದ್ರೆ ಭಗವಂತ ತತು ಅಂತ ಉಪನಿಷತ್ತು ಹೇಳಿತ್ತು, ಗಾಯತ್ರಿ ಮಾತೆ ಹೇಳಿತ್ತು. ಭಗವಂತನನ್ನು ಹೇಗೆ ಉಪಾಸನೆ ಮಾಡಬೇಕು ಅಂತಂದ್ರೆ, ದೇವರು ನಮಗಿಂತ ಎಲ್ರಿಗಿಂತ ಲಕ್ಷ್ಮೀದೇವಿಗಿಂತ ಎತ್ತರದಲ್ಲಿದ್ದವ ತತು ಅಂತ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿತು. ಅದನ್ನು ಉಪನಿಷತ್ತು ಹೇಳಿತು. ತದ್ವನಂ ಇತ್ಯುಪಾಸಿತ, ಇಂದ್ರನನ್ನು ಕೂಡಿಸಿ ಉಮಾದೇವಿ ಹೇಳಿತ್ತು ತತು ಅಂತ ಉಪಾಸನೆ ಮಾಡುವಂತ ಗಾಯತ್ರಿಯ ಚಿಂತನೆಯನ್ನು ಉಮಾದೇವಿ ಇಂದ್ರನಿಗೆ ಮಾಡಿಸ್ತಾಳೆ. ಇಂದ್ರ, ಅಹಂಕಾರ ಪಡಬೇಡ, ನಾವೇ ಗೆದ್ದದ್ದು ಅಂತ ಅಹಂಕಾರ ಪಡಬೇಡ, ನಾವೆಲ್ಲ ಗೆದ್ದದ್ದು. ಆ ಭಗವಂತ ನಿಮ್ಮಲ್ಲಿ ನಿಂತು ನಿಮ್ಮ ಪಕ್ಷಕ್ಕೆ ಜಯವನ್ನು ಕೊಟ್ಟ, ಮರಿಬೇಡ ತತು ಅಂತ ಹೇಳ್ತಾಳೆ. ಇನ್ನೊಂದು ಅದರ ಜೊತೆಗೆ ಹೇಳ್ತಾಳೆ ವನಂ ಇತ್ಯುಪಾಸಿತ ಅಂತ, ದೇವರನ್ನು ವನ ಅಂತ ಉಪಾಸನೆ ಮಾಡುವಂತ. ಇವತ್ತೇನು ವನ ಮಹೋತ್ಸವ ಅಂತ ದಿನಾ ನಡೀತದೆ, ಉಪನಿಷತ್ತು ಹೇಳಿದ್ದು ವನ ಮಹೋತ್ಸವ ಮಾಡಿ ಅಂತ. ವನ ಮಹೋತ್ಸವ ಅಲ್ಲ ನಾವು ಮಾಡೋದು, ಅದು ವನ ಮಹೋತ್ಸವ. ಇವತ್ತು ವನ ಮರ ನಡ್ತೇವೆ, ನಾಳೆ ಅದು ಒಣಗಿ ಹೋಗಿರ್ತದೆ, ಅದಕ್ಕೆ ನೀರೇ ಇಲ್ಲ. ಯಾರೋ ಹತ್ರ ಕೇಳಿದ್ರು, ಯಾಕೆ ನೀರು ಹಾಕಲಿಲ್ಲ ಅಂತ. ನಮಗೆ ಹೇಳಿದ್ದು ಇಷ್ಟೇ ಕೆಲಸ, ಸಸಿ ನಡ್ಲಿಕ್ಕೆ ಹೇಳಿದ್ದು ಹೊರತು ನೀರು ಹಾಕ್ಲಿಕ್ಕೆ ಹೇಳಲಿಲ್ಲ. ನೀರು ಹಾಕಿದ್ರೆ ಯಾವುದಾದ್ರೂ ಮರ ಬೆಳೆಯೋದಕ್ಕೆ ಸಾಧ್ಯನೇ. ವನ ಅಂದ್ರೆ ಒಣಗಿ ಹೋಗಿರ್ತದೆ. ಅಂದ್ರೆ ಒಂದು ಮರ ನೆಟ್ಟರೆ ಅದಕ್ಕೆ ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು, ಅದಕ್ಕೆ ಬೇಳೆ ಹಾಕಬೇಕು, ಯಾವ ತಿಂದ ಹಾಗೆ ನೋಡಬೇಕು. ನಮ್ಮ ಉಪವಾಸನೆ ಅಂದರೆ ಹಾಗಿರ್ಬೇಕು. ಒಂದು ದಿನ ಜಪ ಮಾಡಿದರೆ ಏನೂ ಆಗುವುದಿಲ್ಲ. ಯಾರೋ ಹೇಳಿದ್ರು, ಸ್ವಾಮಿದ್ದು ನಮ್ಮ ಕಷ್ಟ ಇದೆ, ಪರಿಹಾರ ಆಗಬೇಕು, ಮದುವೆ ಆಗಲಿಲ್ಲ, ಹುಡುಗಿಗೆ ಮದುವೆ ಆಗಬೇಕು, ಸಂತಾನ ಆಗಲಿಲ್ಲ, ಸಂತತಿ ಆಗಬೇಕು, ದೇವರ ಮಂತ್ರ ಜಪ ಮಾಡಿ ಅಂತ ಹೇಳಿದ್ರು. ಕೃಷ್ಣ ಮಂತ್ರ ಜಪ ಮಾಡಿ ದೇವರು ಒಳ್ಳೇದು ಮಾಡ್ತಾರೆ. ತಕ್ಷಣ ಏನು ಕೇಳ್ತಾರೆ ಗೊತ್ತಾ? ಎಷ್ಟು ದಿನ ವಿಘ್ನ ಅಂತ ಅರ್ಥ, ಬೇರೆ ಮಾಡ್ಕೊ ಅಂತ ಅರ್ಥ ಅಲ್ಲ. ಸಂತತಿ ಯಾವ ಆಗಬೇಕು, ಮದುವೆ ಆಗಬೇಕು, ಎಷ್ಟು ಜಪ ಮಾಡಬೇಕು ಅಂತಂದ್ರೆ ಮರಕ್ಕೆ ನೀರು ಹಾಕಬೇಕು ಅಂತ ಹೇಳಿದ್ರು. ಎಷ್ಟು ದಿವಸ ನೀರು ಹಾಕ್ಬೇಕ್ರಿ? ನಿಮಗೆ ಹಣ್ಣು ಹೂ ಎಲ್ಲಿವರೆಗೆ ಬೇಕೋ ಅಲ್ಲಿವರೆಗೆ ನೀರು ಹಾಕಬೇಕು ಅಂತ ಅರ್ಥ. ಯಾವಾಗ ನೀರು ಹಾಕಿದ್ದು ನಿಲ್ಲಿಸ್ತೀರಿ, ಒಣ ಆಯಿತು, ಮತ್ತೆ ಹೂವಿಂದ ಹಣ್ಣು ಇಲ್ಲ. ನಿಮಗೆ ಹಣ್ಣು ಹೂ ಎಲ್ಲಿವರೆಗೆ ಬರಬೇಕು ಅಂತ ಆಸೆ ಇದೆ, ಅಲ್ಲಿವರೆಗೆ ನೀರು ಗೊಬ್ಬರ ಹಾಕ್ತಲೇ ಇರಬೇಕು. ಅದೇ ರೀತಿ ದೇವರ ಉಪಾಸನೆ ಮಂತ್ರಜಪ ಎಲ್ಲಿವರೆಗೆ ಮಾಡಬೇಕು ಅಂತಂದ್ರೆ, ನಮಗೆ ಫಲ ಆಗುವ ತನಕ, ಹೂ ಬಿಡುವ ಹಣ್ಣು ಆಗುವ ತನಕ ಅದಕ್ಕೆ ಭಕ್ತಿ ಗೊಬ್ಬರವನ್ನು ಹಾಕಬೇಕು, ಜ್ಞಾನದ ನೀರು ಎರೆಯಬೇಕು, ಎಲ್ಲ ನಾವು ಮಾಡ್ತಲೇ ಇರಬೇಕಾಗ್ತದೆ ಅಂತ. ದೇವರನ್ನು ವನ ಅಂತ ಉಪಾಸನೆ ಮಾಡಬೇಕು. ಆ ಉಪಾಸನೆ ದಿನಾ ಬೆಳೆಯಬೇಕಾಗ್ತದೆ. ವನ ಅಂದ್ರೆ ಏನು? ಅದು ಗಾಯತ್ರಿಯ ಮತ್ತೊಂದು ಚಿಂತನೆ. ವರೇಣ್ಯಂ ಅಂತ ಗಾಯತ್ರಿ ಹೇಳ್ತದೆ, ತತ್ ಸವಿತು ವರೇಣ್ಯಂ. ವನ ಅಂದ್ರೆ ವನನೀಯ, ಭಜನೀಯ, ಆರಾಧನೀಯ, ಅವನು ನಿತ್ಯ ಭಜನೆಗೆ ಯೋಗ್ಯನಾದವ, ಅವನ ಸೇವೆ ಮಾಡಲಿಕ್ಕೆ ಅರ್ಹನಾದವ. ನಾವು ಯಾರ್ದೋ ಸೇವೆ ಮಾಡ್ತೇವೆ, ಸೇವೆ ಮಾಡಿ ಸುಸ್ತಾಯಿತು ಅಂತ ಹೇಳ್ತೇವೆ. ಭಗವಂತನ ಸೇವೆ ಮಾಡಿ ಅವಾಗ ಶ್ರಮ ವ್ಯರ್ಥ ಆಗುವುದಿಲ್ಲ. ನಮ್ಗೆ ಏನು ಕೊಡಬೇಕು ಅದೆಲ್ಲವನ್ನು ಖಂಡಿಸ್ತಕ್ಕಂತಹ ಶಕ್ತಿ ಆ ಭಗವಂತ. ಅವನು ವನ 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 ಅಂತ ನಾವು ಉಪಾಸನೆ ಮಾಡಿದರೆ ನಮ್ಮ ರಕ್ಷಣೆಯನ್ನು ಆ ಭಗವಂತ ಮಾಡ್ತಾನ ಅಂತ ಉಮಾದೇವಿ ಮಾಡಿದ ಉಪದೇಶ ಎರಡು. ತತ್ ವನ, ಭಗವಂತ ತತ್. ತತ್ ಅಂದರೆ ಎಲ್ಲ ಗುಣದಿಂದ ತುಂಬಿದವ, ತತತ್ವ ತತ್. ಎಲ್ಲ ದೇಶದಲ್ಲಿ ತುಂಬಿದವ, ಎಲ್ಲ ಕಾಲದಲ್ಲಿ ಇರುವವ. ಇಡೀ ಪ್ರಪಂಚದಲ್ಲಿ ಕಾಲಚಕ್ರದಲ್ಲಿ ಎಲ್ಲರೂ ಗತಿಸುವವರೇ ಇರುವುದು. ಕಾಲಚಕ್ರ ಉಳಿದರೂ ಕೂಡ ಉಳಿಯುವವ ಒಬ್ಬನೇ, ಆ ಭಗವಂತ ಮಾತ್ರ ಯಾವಾಗಲೂ ಉಳಿಯುವವ ಅನ್ನುವ ಚಿಂತನೆ ನಮಗಿರಬೇಕು. ಅದು ತತು. ವನ ಅಂತಂದ್ರೆ ಯಾರನ್ನೋ ಉಪಾಸನೆ ಮಾಡಿದರೆ ಕೆಲವು ಕಾಲ ತನಕ ಮಾತ್ರ ನಮ್ಗೆ ಕೆಲಸ ಆಗಬೇಕು, ಕೆಲಸ ಆಗೋ ತನಕ ಅವರನ್ನು ಸೇವೆ ಮಾಡ್ತೇವೆ, ಕೆಲಸ ಆದ ಮೇಲೆ ಮತ್ತೆ ಯಾಕೆ ಬಿಟ್ಟು ಬಿಡ್ತೇವೆ ನಾವು. ಹಾಗಲ್ಲ ಇದು.
ಭಗವಂತ ನಿತ್ಯ ವನನೀಯ, ಎಲ್ಲರಿಗೂ ಭಜನೀಯ, ಎಲ್ಲರಿಗೂ ಆರಾಧ್ಯನಾದವ ಭಗವಂತ. ಹೀಗೆ ಉಪಾಸನೆ ಮಾಡಿ ಅಂತ ಉಮಾದೇವಿ ಅವಳು ವಾಗ್ದೇವತೆ ನಮಗೆ ಮಾಡಿರತಕ್ಕಂತಹ ಉಪದೇಶ ಈ ತಳವಕಾರೋಪನಿಷತ್ತಲ್ಲಿ ಬಂದಿರತಕ್ಕಂತಹದ್ದು. ಪ್ರಹ್ಲಾದರಾದರು ಈ ಮಾತು ಹೇಳ್ತಾರೆ ಹಿರಣ್ಯಕಶಿಪುವಿನಿಗೆ ಹೇಳುವಾಗ, ವನಂಗತಃ ಯತ್ ಹರಿಂ ಆಶ್ರಯೀತ. ವನಂಗತಃ ಕಾಡಿಗೆ ಹೋಗಬೇಕು ಅಂತ. ಕಾಡಿಗೆ ಹೋಗಬೇಕು ಅಂದರೆ ಭಗವಂತ ವನ 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 ಅಂತ ಉಪಾಸನೆ ಮಾಡಬೇಕು. ಹರಿಂ ಆಶ್ರಯೀತ, ಆ ವನದ ಉಪಾಸನೆಯ ಜೊತೆಗೆ ಭಗವಂತನನ್ನು ಸೇರಿಸಿಕೊಳ್ಳಬೇಕು. ಅಂದರೆ ಭಗವಂತ ವನ ಅಂತ ಉಪಾಸನೆ ಮಾಡಿದರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಈ ಉಪನಿಷತ್ತುಗಳು. ಹೀಗೆ ಉಪನಿಷತ್ತು ಬಹಳ ಅದ್ಭುತವಾದ್ದು, ರೋಚಕವಾಗಿರತಕ್ಕಂಥದ್ದು. ಒಂದೊಂದು ಉಪನಿಷತ್ತು ಒಂದೊಂದು ರೀತಿಯಾದ ಬೇರೆ ಬೇರೆ ಚಿಂತನೆಗಳನ್ನು ನಮಗೆ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡುವಂಥದ್ದು. ಅಂದರೆ ನಮ್ಮ ಸಮೀಪದಲ್ಲಿ ಭಗವಂತನನ್ನು ನಿಶತ್ತು ಕೂಡಿಸುವಂತಹದ್ದು ಉಪನಿಷತ್ತು. ನಮ್ಮ ಶಬ್ದಗಳು ಭಗವಂತನನ್ನು ದೂರಕ್ಕಿಟ್ಟರೆ ಉಪನಿಷತ್ತಿನ ಒಂದೊಂದು ಶಬ್ದವೂ ಕೂಡ ಅಂದರೆ ನಮ್ಮ ಮನಸ್ಸಿನ ಪಕ್ಕದಲ್ಲಿ ಆ ಭಗವಂತನನ್ನು ನಿಷಾದಯತಿ ಕೂಡಿಸ್ತದೆ. ಭಗವಂತನನ್ನು ಗಟ್ಟಿಯಾಗಿ ಕೂಡಿಸುವಂತಹದ್ದು ಉಪನಿಷತ್ತಿನ ಮಹಿಮೆ. ಅಂತಹ 10 ಉಪನಿಷತ್ತುಗಳಿಗೆ ನಮ್ಮ ಆಚಾರ್ಯರು ಸುಂದರವಾಗಿ ವ್ಯಾಖ್ಯಾನವನ್ನು ಮಾಡಿ ನಮಗೆ ವಿವರಣೆಯನ್ನು ನೀಡಿದ್ದಾರೆ. ಈ ಜಾಗದಲ್ಲಿ ಆಚಾರ್ಯರ ಗ್ರಂಥಗಳ ಪ್ರವಚನ ನಡೆದಿದೆ. ಉಪನಿಷತ್ತಿನ ಪ್ರವಚನದ ಮಾಡುವ ಅವಕಾಶ ಯೋಗ ದೇವರು ನನಗೆ ಕೊಟ್ಟಿದ್ದಾರೆ. ಎಲ್ಲ ಉಪನಿಷತ್ತನ್ನು ಮಾಡಲಿಕ್ಕಾಗಲಿಲ್ಲ. ನಾನು ಮೊದಲನೇ ದಿನವೇ ಹೇಳಿದ್ದೇನೆ, ಸಮುದ್ರ ಸ್ನಾನದ ಹಾಗೆ ಗಂಗಾ ನದಿಯ ಸ್ನಾನದ ಹಾಗೆಯೇ ಒಂಚೂರು ಸ್ನಾನ ಮಾಡಿ ನಾನು ಗಂಗಾ ಸ್ನಾನ ಮಾಡಿದ್ದೇನೆ ಅಂತ ಹೇಳಿದ ಹಾಗೆ ಗಂಗೆಯಲ್ಲಿ ಹೋಗಿ ಒಬ್ಬ ಸ್ನಾನ ಮಾಡಿ ಮುಂದೆ ಬರ್ತಾನೆ. ಬಂದ ಮೇಲೆ ಎಲ್ಲಿ ಹೋಗಿದ್ದೀನಿ ಅಂತ, ಗಂಗಾ ಸ್ನಾನಕ್ಕೆ ಹೋಗಿದ್ದೇನೆ ಅಂತ. ಹೌದಾ ಅಂತ, ಹೌದು ಅಂತ. ಹಾಗಾದ್ರೆ ಗಂಗೆಯಲ್ಲಿ ಇಲ್ವಾ ಅಂತ, ಹಾಗೆ ಉಂಟು. ಸ್ನಾನ ಮಾಡಿದ್ದಾನೆ, ಗಂಗೆಯಲ್ಲಿ ಹಾಗೇ ಉಂಟು. ನಾವು ಸ್ನಾನ ಮಾಡಿದ್ದು ಎಷ್ಟು, ಇಷ್ಟೇ ನೀರು. ಅಲ್ಲಿ ಇರುವುದು ನೀರು ಎಷ್ಟು ಅನಂತ ಪ್ರವಾಹ ರೂಪದಲ್ಲಿ ಹರಿಯುತ್ತಲೇ ಇರ್ತದೆ. ಯಾರಾದರೂ ಒಬ್ಬ ಗಂಗೆಯಲ್ಲಿ ಸ್ನಾನ ಮಾಡಿ ಖಾಲಿ ಮಾಡಿದ್ದೇನೆ ಅಂತ ಯಾರಾದರೂ ಒಬ್ಬರು ಹೇಳಿದರೆ ಅದು ಎಷ್ಟು ಸುಳ್ಳು. ಅದೇ ರೀತಿ ಉಪನಿಷತ್ತನ್ನು ನಾನು ಹೇಳಿದ್ದೇನೆ ಅಂತ ಹೇಳಿದರೆ ಅಷ್ಟೇ ಸುಳ್ಳು ಅಂತ ಈ ಸಂದರ್ಭದಲ್ಲಿ ಒತ್ತುಗೊಟ್ಟು ಹೇಳ್ತಾ, ಗಂಗಾ ಸ್ನಾನ ಮಾಡಿದ್ದೇನೆ ಸುಳ್ಳ, ಗಂಗಾ ಸ್ನಾನ ಸುಳ್ಳಲ್ಲ. ಗಂಗಾ ಸ್ನಾನ ಮಾಡಿದ್ದು ಸತ್ಯ, ಆದರೆ ಗಂಗೆಯ ನೀರನ್ನು ಖಾಲಿ ಮಾಡಿದ್ದು ಅಸಾಧ್ಯ. ಹಾಗೆ ಉಪನಿಷತ್ತನ್ನು ಹೇಳಿದ್ದು ಸುಳ್ಳ, ಖಂಡಿತ ಸುಳ್ಳಲ್ಲ. ಉಪನಿಷತ್ತು ಅಂತ 100 ಬಾರಿ ಹೇಳಿದ್ದೇನೆ, ಇದು ಸತ್ಯ. ಆದರೆ ಉಪನಿಷತ್ತಿನ ಜ್ಞಾನದ ಗಂಗೆಯನ್ನು ಖಾಲಿ ಮಾಡುವ ಶಕ್ತಿ ಅದು ಯಾರಿಗೂ ಇಲ್ಲ. ಅದು ಅಪೌರುಷೇಯವಾದ ಗಂಗಾ ನದಿ. ಹಾಗಾಗಿ ಈ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಷ್ಟೇ ಪುಣ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಪ್ರವಚನಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಇಲ್ಲಿಯ ವ್ಯವಸ್ಥಾಪಕರು ಎಲ್ಲ ಈ ಕಲ್ಯಾಣ ಮಂಟಪವನ್ನೇ ನನಗೆ ಬಿಟ್ಟು ಕೊಟ್ಟಿದ್ದಾರೆ. ಕೃಷ್ಣ ಪ್ರಾಣದೇವರು ಗುರುಗಳ ಈ ಪವಿತ್ರವಾದ ಈ ಸನ್ನಿಧಾನದಲ್ಲಿ ಕಲ್ಯಾಣ ಮಂಟಪ ಇಲ್ಲಿದೆ. ಈ ಕಲ್ಯಾಣ ಮಂಟಪ ಅಂದರೆ ನಮ್ಮ ತಲೆಯಲ್ಲಿ ಏನು ಕೂತಿದೆ ಅಂತಂದ್ರೆ ಮದುವೆಯ ಮಂಟಪ ಅಂತ. ಆದರೆ ದೇಶಪಾಂಡವನಿಗೆ ಕಲ್ಯಾಣ ಮಂಟಪ ಇದನ್ನು ಸುಳ್ಳು ಮಾಡಿದೆ. ಕಲ್ಯಾಣ ಮಂಟಪ ಅಂದರೆ ಬರೀ ಮದುವೆಯ ಮಂಟಪ ಅಲ್ಲ, ಜ್ಞಾನ ಕಲ್ಯಾಣ ಮಂಟಪ ಇದೆ ಅನ್ನೋದನ್ನು ಬಹಳ ಸುಂದರವಾಗಿ ನಿಮಗೆ ತೋರಿಸಿಕೊಟ್ಟಿದೆ. ಇದಕ್ಕೆ ಪದಾಧಿಕಾರಿಗಳು ತಮ್ಮನ್ನೇ ಸಮರ್ಪಣೆ ಮಾಡಿಕೊಂಡು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರನ್ನು ವಿಶೇಷವಾಗಿ ಅಭಿನಂದಿಸ್ತಾ, ಈ ಕಾರ್ಯಕ್ರಮ ಆಗಬೇಕಾದ್ರೆ ನೀವೆಲ್ಲ ಭಾಗವಹಿಸಬೇಕು. ನೀವೆಲ್ಲ ಬಹುಶ್ರುತರು, ತುಂಬ ಕೇಳಿದವರು, ನೀವೆಲ್ಲ ಭಾಗವಹಿಸಿದ್ದೀರಿ. ನಿಮಗೆಲ್ಲರಿಗೂ ಆ ದೇವರು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಉಡುಪಿಗೆ ಹೋದಾಗ ಹೇಳ್ತೇನೆ, ಕೃಷ್ಣ ನಾನು ಹುಬ್ಬಳ್ಳಿಗೆ ಹೋಗಿದ್ದೆ, ದೇಶಪಾಂಡೆ ನಗರಕ್ಕೆ ಹೋಗಿದ್ದೆ, ಪ್ರವಚನಕ್ಕೆ ಹೋಗಿದ್ದೆ. ಅವರು ಎಲ್ಲ ಬಂದಿದ್ರು. ಯಾಕೆ ಬಂದಿದ್ರು ಅಂತಂದ್ರೆ ಉಡುಪಿಯ ಕೃಷ್ಣನಿಗೆ ಪೂಜೆ ಮಾಡುವ ಸ್ವಾಮಿಗಳು ಬಂದಿದ್ದಾರೆ ಅಂತ, ಆ ಉಪನ್ಯಾಸದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದಾರೆ ಅಂತ ಯಾರ್ಯಾರು ಬಂದಿದ್ದೀರಿ ಅವರನ್ನೆಲ್ಲ ಆ ಕೃಷ್ಣನಿಗೆ ತಿಳಿಸ್ತಾ ಕೃಷ್ಣನ ಅನುಗ್ರಹ ನಿಮ್ಮ ಮೇಲೆ ಆಗಲಿ ಅಂತ ಹಾರೈಸ್ತಾ ಈ ಪ್ರವಚನವನ್ನು ಗುರುಗಳ ಒಳಗೆ ನಿಂತ ಆಚಾರ್ಯರು ನಿಂತ ಕೃಷ್ಣನಿಗೆ ಇದು ಕೃಷ್ಣಾರ್ಪಣ ವಸ್ತು. ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾನ್ ಪ್ರೀತಯೇವಾನ ವಿಷ್ಣುರ್ಮೇ ಪರಮಸ್ವರ್ಥ.